السلام عليكم ورحمة الله. أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಪ್ರಸ್ತಾಪ ನಡೆಯುತ್ತಿತ್ತು. ಅವರ ಶಹಾದತಿನ ನಂತರದ ಘಟನೆಗಳ ಕುರಿತು ಹಜರತ್ ಮುಸ್ಲಿಮೋದ್ ರಜಿಯಲ್ಲಾಹು ಸಹ ಬರೆದಿದ್ದಾರೆ. ಶಹಾದತಿನ ನಂತರದ ದಿನಗಳ ಕುರಿತು ಸಂಕ್ಷಿಪ್ತವಾಗಿ ಹೀಗೆ ಬರೆದಿರುವರು: ಈಗ ಮದೀನಾ ಈ ವಿದ್ರೋಹಿಗಳ ನಿಯಂತ್ರಣದಲ್ಲಾಗಿತ್ತು. ಆ ದಿನಗಳಲ್ಲಿ ಈ ಜನರು ಮಾಡಿದ ಕೃತ್ಯಗಳು ಅತ್ಯಂತ ಆಶ್ಚರ್ಯಕರವಾದುದಾಗಿದೆ. ವಿದ್ರೋಹಿಗಳು ಹಜರತ್ ಉಸ್ಮಾನ್ ರಜಿಯಲ್ಲಾಹುರನ್ನು ಶಹೀದ್ ಮಾಡಿ ಆಗಿದ್ದರು. ಅನಂತರ ಅವರ ಮೃತದೇಹವನ್ನು ದಫನ್ ಮಾಡುವುದರ ಬಗ್ಗೆಯೂ ಆಕ್ಷೇಪವಿತ್ತಿದ್ದರು. 3 ದಿನಗಳ ತನಕ ಅವರ ಮಯ್ಯತ್ತನ್ನು ದಫನ್ ಮಾಡಲಾಗಲಿಲ್ಲ. ಕೊನೆಗೆ ಸಹಾಬರ ಒಂದು ಸಂಘ ಧೈರ್ಯಗೂಡಿಸಿಕೊಂಡು ರಾತ್ರಿ ಸಮಯದಲ್ಲಿ ಅವರ ಮೃತದೇಹವನ್ನು ದಫನ್ ಮಾಡಿದರು. ಈ ಸಂಘ ಹೋಗುತ್ತಿದ್ದ ಮಾರ್ಗದಲ್ಲೂ ಈ ವಿದ್ರೋಹಿಗಳು ತಡೆಗಳನ್ನು ಒಡ್ಡಿದ್ದರು. ಆದರೆ ಕೆಲವು ಜನರು ಶಕ್ತವಾಗಿ ಎದುರಿಸುವವು ಎಂದು ಬೆದರಿಕೆಯೊಡ್ಡಿದ್ದಾಗ ಅವರು ಸುಮ್ಮನಾದರು. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಕುರಿತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭವಿಷ್ಯ ನುಡಿದಿದ್ದರು. ಅದರ ಪ್ರಸ್ತಾಪ ಹೀಗೆ ಬರುತ್ತದೆ. ಹಜರತ್ ಅಬೂ ಮೂಸಾ ಅಶರಿ ರಜಿಯಲ್ಲಾಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ತೋಟವನ್ನು ಪ್ರವೇಶಿಸಿದರು ಮತ್ತು ನನ್ನೊಡನೆ ತೋಟದ ಪ್ರವೇಶ ದ್ವಾರದಲ್ಲಿ ಕಾವಲು ನಿಲ್ಲಲು ಆಜ್ಞಾಪಿಸಿದರು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದು ಒಳಗೆ ಪ್ರವೇಶಿಸಲು ಅನುಮತಿ ಕೇಳಿದರು. ಅವರಿಗೆ ಒಳಗೆ ಬರಲು ಅನುಮತಿ ಕೊಡು ಮತ್ತು ಅವರಿಗೆ ಸ್ವರ್ಗದ ಸುವಾರ್ತೆಯನ್ನು ನೀಡು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಅವರು ಹಜರತ್ ಅಬೂಬಕರ್ ರಜಿಯಲ್ಲಾಹು ಆಗಿದ್ದರು ಎಂದು ನಾನು ನೋಡಿದೆ. ಅನಂತರ ಮತ್ತೊಬ್ಬ ವ್ಯಕ್ತಿ ಬಂದು ಅನುಮತಿ ಕೇಳಿದರು. ಅವರಿಗೆ ಒಳಗೆ ಬರಲು ಅನುಮತಿ ಕೊಡು ಮತ್ತು ಅವರಿಗೆ ಸ್ವರ್ಗದ ಸುವಾರ್ತೆಯನ್ನು ನೀಡು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಅವರು ಹಜರತ್ ಉಮರ್ ರಜಿಯಲ್ಲಾಹು ಆಗಿದ್ದರು ಎಂದು ನಾನು ನೋಡಿದೆ. ಅನಂತರ ಮತ್ತೊಬ್ಬ ವ್ಯಕ್ತಿ ಬಂದು ಅನುಮತಿ ಕೇಳಿದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಲ್ಪ ಸಮಯ ಮೌನವಾಗಿದ್ದರು. ಅನಂತರ ಹೇಳಿದರು, ಅವರಿಗೆ ಒಳಗೆ ಬರಲು ಅನುಮತಿ ಕೊಡು ಮತ್ತು ಅವರಿಗೆ ಸ್ವರ್ಗದ ಸುವಾರ್ತೆಯನ್ನು ನೀಡು. ಆದರೆ ಒಂದು ದೊಡ್ಡ ವಿಪತ್ತು ಅವರಿಗೆ ತಲುಪುವುದು. ನಾನು ನೋಡಿದಾಗ ಅವರು ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ ರಜಿಯಲ್ಲಾಹು ಆಗಿದ್ದರು. ಹಜರತ್ ಅನಸ್ ರಜಿಯಲ್ಲಾಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹುದ್ ಪರ್ವತವನ್ನೇರಿದರು. ಅವರೊಂದಿಗೆ ಹಜರತ್ ಅಬೂಬಕರ್ ರಜಿಯಲ್ಲಾಹು, ಹಜರತ್ ಉಮರ್ ರಜಿಯಲ್ಲಾಹು ಮತ್ತು ಹಜರತ್ ಉಸ್ಮಾನ್ ರಜಿಯಲ್ಲಾಹು ಇದ್ದರು. ಉಹುದ್ ಪರ್ವತ ಕಂಪಿಸಲು ತೊಡಗಿತು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಉಹದ್, ಅಲುಗಾಡದಿರು. ನಿನ್ನ ಮೇಲೆ ಒಬ್ಬ ಪ್ರವಾದಿ, ಒಬ್ಬ ಸಿದ್ದೀಕ್ ಮತ್ತು 2 ಶಹೀದರು ಇದ್ದಾರೆ. ವರದಿಗಾರ ಹೇಳುತ್ತಾರೆ, ಅವರು ತನ್ನ ಕಾಲನ್ನು ಸಹ ಪರ್ವತದ ಮೇಲೆ ಹೊಡೆದರು ಎಂದು ನನಗೆ ತೋರುತ್ತದೆ. ಅಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಕಾಲನ್ನು ಹೊಡೆದಿದ್ದರು. ಹಜರತ್ ಇಬ್ನು ಉಮರ್ ರಜಿಯಲ್ಲಾಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಪಿತೂರಿಯ ಬಗ್ಗೆ ಪ್ರಸ್ತಾಪಿಸುತ್ತಾ ಹೇಳಿದರು, ಈ ವ್ಯಕ್ತಿ ಆ ಪಿತೂರಿಯಲ್ಲಿ ದೌರ್ಜನ್ಯ ಪೀಡಿತರಾದ ಸ್ಥಿತಿಯಲ್ಲಿ ವಧಿಸಲ್ಪಡುವರು. ಇದನ್ನು ಅವರು ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಕಡೆಗೆ ಬೊಟ್ಟು ಮಾಡುತ್ತಾ ಹೇಳಿದ್ದರು. ಹಜರತ್ ಉಸ್ಮಾನ್ ರಜಿಯಲ್ಲಾಹು ಬಿಟ್ಟು ಹೋದ ಆಸ್ತಿಯ ಬಗ್ಗೆ ಉಬೈದುಲ್ಲಾ ಬಿನ್ ಅಬ್ದುಲ್ಲಾ ಬಿನ್ ಉತ್ಬಾ ವರದಿ ಮಾಡುತ್ತಾರೆ, ಹಜರತ್ ಉಸ್ಮಾನ್ ರಜಿಯಲ್ಲಾಹು ಶಹೀದ್ ಮಾಡಲಾದ ದಿನದಂದು ಅವರ ಖಜಾಂಚಿಯ ಬಳಿ 3,05,00,000 ದಿರ್ಹಂ ಮತ್ತು 1.5 ಲಕ್ಷ ದೀನಾರ್ ಇತ್ತು. ಅವುಗಳನ್ನೆಲ್ಲ ಲೂಟಿ ಮಾಡಲಾಯಿತು. ಅದೇ ರೀತಿಯಲ್ಲಿ ಅವರು ರಬ್ಜಾ ಎಂಬ ಸ್ಥಳದಲ್ಲಿ 1,000 ಒಂಟೆಗಳನ್ನು ಬಿಟ್ಟು ಹೋಗಿದ್ದರು.
ರಬ್ಜಾ ಎಂಬುದು ಹಿಜಾಜ್ನ ರಸ್ತೆಯಲ್ಲಿ ಮದೀನದಿಂದ 3 ದಿನಗಳ ಯಾತ್ರೆಯ ದೂರದಲ್ಲಿರುವ ಗ್ರಾಮವಾಗಿದೆ. ಅದೇ ರೀತಿಯಲ್ಲಿ ಬ್ರಾದೇಸ್, ಖೈಬರ್ ಮತ್ತು ವಾದಿಲ್ ಕುರಾದಲ್ಲಿ 2 ಲಕ್ಷಗಳಷ್ಟು ದೀನಾರ್ ಸದಕಾಗಿ ಬಿಟ್ಟು ಹೋಗಿದ್ದರು. ಅದರಿಂದಲೇ ಹಜರತ್ ಉಸ್ಮಾನ್ ರಜಲಾನ್ಹು ದಾನ ಮಾಡುತ್ತಿದ್ದರು. ಮೊದಲು ಹೀಗೆಯೂ ಪ್ರಸ್ತಾಪಿಸಲಾಗಿತ್ತು. ಹಜರತ್ ಉಸ್ಮಾನ್ ರಜಲಾನ್ಹು ಹೇಳಿದ್ದರು, ನಾನು ಶ್ರೀಮಂತ ವ್ಯಕ್ತಿಯಾಗಿದ್ದೆ. ಈಗ ನನ್ನ ಬಳಿ ಕೇವಲ 2 ಒಂಟೆಗಳು ಹಜ್ಜಿಗಾಗಿ ನಾನು ಇರಿಸಿದ್ದೇನೆ. ವರದಿಗಾರ ಹಜರತ್ ಉಸ್ಮಾನ್ ರಜಲಾನ್ಹು ಬಿಟ್ಟು ಹೋಗಿದ್ದಾಗಿ ಹೇಳುತ್ತಿರುವ ಆಸ್ತಿಗಳು ಸರ್ಕಾರಿ ಖಜಾನೆಯದ್ದಾಗಿರಬೇಕು. ವರದಿಗಾರ ಅದನ್ನು ಹಜರತ್ ಉಸ್ಮಾನ್ರದೆಂದು ಭಾವಿಸಿ ಹೇಳುತ್ತಿರಬಹುದು, ಅಥವಾ ಅದು ಹಜರತ್ ಉಸ್ಮಾನ್ರ ಸ್ವಂತವೂ ಆಗಿರಬಹುದಾದರೂ ಅದನ್ನು ಅವರು ಆಗ ಸ್ವಂತಕ್ಕಾಗಿ ಖರ್ಚು ಮಾಡುತ್ತಿರಲಿಲ್ಲ. ಬದಲಿಗೆ ಅದನ್ನು ಕೂಡ ದಾನಧರ್ಮಕ್ಕಾಗಿ ಮತ್ತು ಸಾಮೂಹಿಕ ಅವಶ್ಯಕತೆಗಳಿಗಾಗಿ ಖರ್ಚು ಮಾಡುತ್ತಿದ್ದರು. ಹೇಗಿದ್ದರೂ ನಾನು ಪ್ರಸ್ತಾಪಿಸಿದ್ದು ಒಂದು ವರದಿಯಾಗಿದೆ. ಇದಕ್ಕಿಂತ ಮುಂಚೆ ಹಜರತ್ ಉಸ್ಮಾನ್ ರಜಲಾನ್ಹುರಿಗೆ ಸಂಬಂಧಿಸಿ ಅವರು ಖಜಾನೆಯನ್ನು ಸಂರಕ್ಷಿಸಲು ಖಜಾಂಚಿಗಳನ್ನು ನಿಶ್ಚಯಿಸಿದ್ದರು ಎಂಬ ಒಂದು ವರದಿಯನ್ನು ಹೇಳಿದ್ದೆ. ಇದರಿಂದಲೂ ಅದು ಸಾಮುದಾಯಿಕ ಖಜಾನೆಯಾಗಿತ್ತು ಎಂದು ಸ್ಪಷ್ಟವಾಗುತ್ತದೆ. ಅದರ ಸಂರಕ್ಷಣೆಗಾಗಿ ಹಜರತ್ ಉಸ್ಮಾನ್ ರಜಲಾನ್ಹು ಖಜಾಂಚಿಗಳನ್ನು ನಿಶ್ಚಯಿಸಿದ್ದರು. ಹಜರತ್ ಉಸ್ಮಾನ್ ರಜಲಾನ್ಹರ ಶಹಾದತ್ತಿನ ಘಟನೆಗಳ ಬಗ್ಗೆ ಸಹಾಬರು ಹೀಗೆ ಹೇಳುತ್ತಾರೆ. ಹಜರತ್ ಉಸ್ಮಾನ್ ರಜಲಾನ್ಹರ ಬಗ್ಗೆ ಏನಾದರೂ ಹೇಳಿಕೊಡಲಿಕ್ಕಾಗಿ ಹಜರತ್ ಅಲಿ ರಜಲಾನ್ಹರೊಡನೆ ಕೇಳಲಾಯಿತು. ಅವರು ಹೇಳಿದರು, ಹಜರತ್ ಉಸ್ಮಾನ್ ರಜಲಾನ್ಹು ಎಂತಹ ವ್ಯಕ್ತಿಯಾಗಿದ್ದರು ಎಂದರೆ ಅವರು ಅಲ್ಲಾಹನ ಸನ್ನಿಧಿಯಲ್ಲೂ ಜುನ್ನೂರೇನ್ ಆಗಿದ್ದರು, ಎಂದರೆ 2 ಪ್ರಕಾಶಗಳನ್ನು ಹೊಂದಿರುವ ವ್ಯಕ್ತಿ. ಅವರು ನಮ್ಮಲ್ಲಿ ಅತ್ಯಂತ ಹೆಚ್ಚು ಸಂಬಂಧವನ್ನು ಜೋಡಿಸುವವರಾಗಿದ್ದರು. ಹಜರತ್ ಆಯಿಷಾ ರಜಲಾನ್ಹರಿಗೆ ಹಜರತ್ ಉಸ್ಮಾನ್ ರಜಲಾನ್ಹರ ಶಹಾದತ್ತಿನ ಸುದ್ದಿ ಮುಟ್ಟಿದಾಗ ಅವರು ಹೇಳಿದರು, ಆ ಜನರು ಹಜರತ್ ಉಸ್ಮಾನ್ ರಜಲಾನ್ಹರನ್ನು ವಧಿಸಿರುವರು. ಅವರಾದರೂ ಅವರೆಲ್ಲರಿಗಿಂತಲೂ ಹೆಚ್ಚು ಸಂಬಂಧವನ್ನು ಜೋಡಿಸುವವರು, ಅವರೆಲ್ಲರಿಗಿಂತಲೂ ಅಲ್ಲಾಹನ ಭಯಭಕ್ತಿಯನ್ನು ಹೊಂದಿರುವವರು ಆಗಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಅಳಿಯಂದಿರ ಪರವಾಗಿ ಮಾಡಿದ್ದ ದುವಾ ಬಗ್ಗೆ ಹೀಗೆ ವರದಿ ಸಿಗುತ್ತದೆ. ಅಲ್ ಇಸ್ತಿಯಾಬ್ನಲ್ಲಿ ಹೀಗೆ ಬರೆಯಲಾಗಿದೆ, ನನ್ನ ಅಳಿಯನಾದ ಅಥವಾ ಯಾರ ಅಳಿಯನು ನಾನು ಆಗಿರುವನೋ ಅಂತಹ ಯಾವನೇ ವ್ಯಕ್ತಿಯನ್ನು ಬೆಂಕಿಯಲ್ಲಿ ಪ್ರವೇಶಿಸಬೇಡ ಎಂದು ಅತ್ಯುನ್ನತನಾದ ಅಲ್ಲಾಹನೊಡನೆ ದುವಾ ಮಾಡಿದ್ದಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಹಜರತ್ ಉಸ್ಮಾನ್ ರಜಲಾನ್ಹರ ವಸ್ತ್ರ ಮತ್ತು ದೇಹರೂಪದ ಬಗ್ಗೆ ಹೀಗೆ ಬಂದಿದೆ. ಮಹಮೂದ್ ಬಿನ್ ಲಬೀದ್ ಹೇಳುತ್ತಾರೆ, ನಾನು ಹಜರತ್ ಉಸ್ಮಾನ್ ರಜಲಾನ್ಹರನ್ನು ಒಂದು ಹೇಸರಗತ್ತೆಯ ಮೇಲೆ ಸವಾರರಾಗಿ ಇರುವುದನ್ನು ಕಂಡೆನು. ಅವರ ದೇಹದಲ್ಲಿ 2 ಚಾದ್ರಗಳು ಇದ್ದವು. ಹಕಂ ಬಿನ್ ಸಲದ್ ವರದಿ ಮಾಡುತ್ತಾರೆ, ನನ್ನ ತಂದೆ ನನ್ನೊಡನೆ ಹೇಳಿದರು, ಅವರು ಹಜರತ್ ಉಸ್ಮಾನ್ ರಜಲಾನ್ಹರನ್ನು ಭಾಷಣ ಮಾಡುತ್ತಿರುವುದಾಗಿ ಕಂಡರು. ಆಗ ಅವರ ದೇಹದಲ್ಲಿ ಕಪ್ಪು ಬಣ್ಣದ ಚಾದರವಿತ್ತು. ಅವರು ಮೆಹಂದಿಯನ್ನು ಕೂದಲುಗಳಲ್ಲಿ ಹಚ್ಚಿದ್ದರು. ಸಲೀಂ ಅಬು ಆಮೀರ್ ವರದಿ ಮಾಡುತ್ತಾರೆ, ಅವರು ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ರ ದೇಹದಲ್ಲಿ ಒಂದು ಯಮನಿ ಚಾದರವನ್ನು ನೋಡಿದರು. ಅದರ ಬೆಲೆ 100 ದಿರ್ಹಂ ಆಗಿತ್ತು. ಮೊಹಮ್ಮದ್ ಬಿನ್ ಉಮರ್ ಹೇಳುತ್ತಾರೆ, ನಾನು ಅಮರ್ ಬಿನ್ ಅಬ್ದುಲ್ಲಾ, ಉರ್ವಾ ಬಿನ್ ಖಾಲಿದ್ ಮತ್ತು ಅಬ್ದುರಹ್ಮಾನ್ ಬಿನ್ ಅಬೂ ಜನಾದ್ರೊಂದೊಡನೆ ಹಜರತ್ ಉಸ್ಮಾನ್ ರಜಲಾನ್ಹರ ರೂಪ ಇತ್ಯಾದಿಗಳ ಬಗ್ಗೆ ಕೇಳಿದ್ದೆ. ಅವರೆಲ್ಲರೂ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಹೀಗೆ ಹೇಳಿದರು, ಅವರ ಶರೀರ ಗಿಡ್ಡವೂ ಆಗಿರಲಿಲ್ಲ, ಬಹಳ ಹೆಚ್ಚು ಉದ್ದವೂ ಆಗಿರಲಿಲ್ಲ. ಅವರ ಮುಖ ಸುಂದರ, ಚರ್ಮ ಮೃದು, ಗಡ್ಡ ದಟ್ಟ ಮತ್ತು ಉದ್ದವಾಗಿತ್ತು. ಮೈಬಣ್ಣ ಚರ್ಮ ಗೋಧಿ ಬಣ್ಣದ್ದಾಗಿತ್ತು. ಶಕ್ತವಾದ ಕೀಲುಗಳನ್ನು ಹೊಂದಿದ್ದರು. ಅಗಲವಾದ ಭುಜಗಳು, ದಟ್ಟವಾದ ಕೂದಲುಗಳನ್ನು ಹೊಂದಿದ್ದರು. ಅವರು ಗಡ್ಡಕ್ಕೆ ಹಳದಿ ಬಣ್ಣವನ್ನು ಹಚ್ಚುತ್ತಿದ್ದರು. ವಾಕದ್ ಬಿನ್ ಅಬು ಯಾಸಿರ್ ವರದಿ ಮಾಡುತ್ತಾರೆ, ಹಜರತ್ ಉಸ್ಮಾನ್ ರಜಲಾನ್ಹು ತನ್ನ ಹಲ್ಲುಗಳನ್ನು ಚಿನ್ನದ ನೂಲಿನಿಂದ ಕಟ್ಟಿದ್ದರು. ಮೂಸಾ ಬಿನ್ ತಲ್ಹಾ ಹೇಳುತ್ತಾರೆ, ನಾನು ಹಜರತ್ ಉಸ್ಮಾನ್ ರಜಲಾನ್ಹರನ್ನು ನೋಡಿದ್ದೆ. ಅವರು ಜುಮಾ ದಿವಸ ಹೊರಗೆ ಬರುವಾಗ ಅವರ ದೇಹದ ಮೇಲೆ 2 ಚಾದರಗಳು ಇರುತ್ತಿದ್ದವು. ಅನಂತರ ಅವರು ಪ್ರವಚನ ಪೀಠವನ್ನು ಏರುತ್ತಿದ್ದರು. ಮೊಹ್ಜಿನ್ ಅಜಾನ್ ನೀಡುತ್ತಿದ್ದರು. ಮೊಹ್ಜಿನ್ ಮೌನವಾದ ನಂತರ ಡೊಂಕಾದ ಒಂದು ಕೋಲಿನ ನೆರವಿನೊಂದಿಗೆ ಹಜರತ್ ಉಸ್ಮಾನ್ ರಜಲಾನ್ಹು ನಿಲ್ಲುತ್ತಿದ್ದರು. ಕೋಲನ್ನು ಕೈಯಿಂದ ಹಿಡಿದುಕೊಂಡು ಅವರು ಖುತ್ಬಾ ನೀಡುತ್ತಿದ್ದರು. ಅನಂತರ ಮಿಂಬರ್ನಿಂದ ಇಳಿಯುವಾಗ ಮೊಹ್ಜಿನ್ ಇಕಾಮತ್ ನೀಡುತ್ತಿದ್ದರು. ಹಸನ್ ವರದಿ ಮಾಡುತ್ತಾರೆ, ನಾನು ಹಜರತ್ ಉಸ್ಮಾನ್ ರಜಲಾನ್ಹರನ್ನು ಮಸೀದಿಯಲ್ಲಿ ತನ್ನ ಚಾದರವನ್ನು ತಲೆಯಡಿಯಲ್ಲಿರಿಸಿಕೊಂಡು ನಿದ್ದೆ ಮಾಡುವುದನ್ನು ನೋಡಿದ್ದೇನೆ. ಹಜರತ್ ಮೂಸಾ ಬಿನ್ ತಲ್ಹಾ ವರದಿ ಮಾಡುತ್ತಾರೆ, ಜುಮಾ ದಿವಸ ಹಜರತ್ ಉಸ್ಮಾನ್ ರಜಲಾನ್ಹು ಒಂದು ಉರುಗೋಲನ್ನು ಹಿಡಿದಿದ್ದರು. ಹಜರತ್ ಉಸ್ಮಾನ್ ರಜಲಾನ್ಹು ಎಲ್ಲ ಜನರಿಗಿಂತ ಹೆಚ್ಚು ಸುಂದರವಾಗಿದ್ದರು. ಅವರ ದೇಹದಲ್ಲಿ 2 ಹಳದಿ ಬಣ್ಣದ ಬಟ್ಟೆಗಳಿರುತ್ತಿದ್ದವು, ಒಂದು ಚಾದರ ಮತ್ತು ಒಂದು ಲುಂಗಿ. ಅನಂತರ ಅವರು ಮಿಂಬರಿಗೆ ಬರುತ್ತಿದ್ದರು ಮತ್ತು ಅದರಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಉಂಗುರವಿತ್ತು. ಅದರಲ್ಲಿ ಮೊಹಮ್ಮದ್ ರಸೂಲುಲ್ಲಾ ಎಂದು ಕೆತ್ತಲಾಗಿತ್ತು. ಅದನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಪಯೋಗಿಸುತ್ತಿದ್ದರು. ಇದರ ಬಗ್ಗೆ ವರದಿ ಇದೆ. ಹಜರತ್ ಅನಸ್ ಬಿನ್ ಮಾಲಿಕ್ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೋಮಿನ ರಾಜನ ಕಡೆಗೆ ಒಂದು ಪತ್ರವನ್ನು ಬರೆಯಲು ಉದ್ದೇಶಿಸಿದ್ದರು.
ಆ ಪತ್ರದಲ್ಲಿ ಮೊಹರು ಇಲ್ಲದಿದ್ದರೆ ನಿಮ್ಮ ಪತ್ರವನ್ನು ರಾಜನು ಓದಲಿಕ್ಕಿಲ್ಲವೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೇಳಲಾಯಿತು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳ್ಳಿಯ ಒಂದು ಉಂಗುರವನ್ನು ಮಾಡಿಸಿದರು. ಅದರಲ್ಲಿ ಮೊಹಮ್ಮದ್ ರಸೂಲುಲ್ಲಾ ಎಂದು ಕೆತ್ತಲಾಗಿತ್ತು. ವರದಿಗಾರ ಹೇಳುತ್ತಾರೆ, ನಾನು ಈಗಲೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಉಂಗುರದ ಹೊಳಪನ್ನು ನೋಡುತ್ತಿದ್ದೇನೆ. ಹಜರತ್ ಅನಸ್ ರಜಿಯಲ್ಲಾಹು ಅನ್ಹು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕೈಯಲ್ಲಿ ಆ ಉಂಗುರವಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಂತರ ಅದು ಹಜರತ್ ಅಬೂಬಕರ್ ರಜಿಯಲ್ಲಾಹು ಅನ್ಹರ ಕೈಯಲ್ಲಿತ್ತು. ಹಜರತ್ ಅಬೂಬಕರ್ ರಜಿಯಲ್ಲಾಹು ಅನ್ಹರ ನಂತರ ಹಜರತ್ ಉಮರ್ ರಜಿಯಲ್ಲಾಹು ಅನ್ಹರ ಕೈಯಲ್ಲಿತ್ತು. ಅನಂತರ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹರ ಕಾಲಘಟ್ಟ ಬಂತು. ಒಂದು ಬಾರಿ ಅವರು ಉರೈಸ್ ಎಂಬ ಹೆಸರಿನ ಬಾವಿಯ ಸಮೀಪ ಕುಳಿತಿದ್ದರು. ವರದಿಗಾರ ಹೇಳುತ್ತಾರೆ, ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹು ಆ ಉಂಗುರವನ್ನು ತೆಗೆದರು. ಕೈಯಲ್ಲಿ ಅದನ್ನು ತಿರುಗಿಸುತ್ತಿದ್ದರು. ಆಗ ಅದು ಬಿದ್ದು ಹೋಯಿತು. ನಾವು ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹುರೊಂದಿಗೆ 3 ದಿನಗಳ ತನಕ ಅದನ್ನು ಹುಡುಕಿದೆವು. ಬಾವಿಯ ನೀರನ್ನೆಲ್ಲ ಹೊರಗೆ ಹಾಕಿದೆವು. ಆದರೆ ಆ ಉಂಗುರ ಪತ್ತೆಯಾಗಲಿಲ್ಲ. ಆ ಉಂಗುರ ಕಳೆದು ಹೋದ ನಂತರ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹು ಅದನ್ನು ಕಂಡುಹಿಡಿದು ಕೊಡುವವರಿಗೆ ದೊಡ್ಡ ಸಂಖ್ಯೆಯ ಹಣವನ್ನು ಕೊಡುವುದಾಗಿ ಘೋಷಿಸಿದರು. ಆ ಉಂಗುರ ಕಾಣೆಯಾದ ಕಾರಣದಿಂದ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹುರಿಗೆ ತುಂಬ ದುಃಖವಿತ್ತು. ಆ ಉಂಗುರ ಸಿಗದೆ ಹೋದಾಗ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹು ಅಂತಹದ್ದೇ ಒಂದು ಬೆಳ್ಳಿಯ ಉಂಗುರವನ್ನು ತಯಾರಿಸಲು ಆದೇಶಿಸಿದರು. ಹೀಗೆ ಅಂತಹದ್ದೇ ಒಂದು ಉಂಗುರವನ್ನು ತಯಾರಿಸಲಾಯಿತು. ಅದರಲ್ಲಿ ಮೊಹಮ್ಮದ್ ರಸೂಲುಲ್ಲಾ ಎಂದು ಕೆತ್ತಲಾಗಿತ್ತು. ಆ ಉಂಗುರವನ್ನು ಅವರು ತನ್ನ ಮರಣದ ತನಕ ಬೆರಳಲ್ಲಿ ಹಾಕುತ್ತಿದ್ದರು. ಅವರ ಶಹಾದತಿನ ವೇಳೆ ಆ ಉಂಗುರವನ್ನು ಅಪರಿಚಿತನಾದ ಯಾರೋ ತೆಗೆದುಕೊಂಡು ಹೋದರು. ಸ್ವರ್ಗದ ಸುವಾರ್ತೆ ಲಭಿಸಿದ್ದ 10 ವಿಶಿಷ್ಟ ವ್ಯಕ್ತಿಗಳಲ್ಲೂ ಅವರು ಸೇರಿದ್ದರು. ಹಜರತ್ ಅಬ್ದುರ್ರಹ್ಮಾನ್ ಬಿನ್ ಅಖನಸ್ ವರದಿ ಮಾಡುತ್ತಾರೆ, ಅವರು ಮಸೀದಿಯಲ್ಲಿದ್ದರು. ಒಬ್ಬ ವ್ಯಕ್ತಿ ಹಜರತ್ ಅಲಿ ರಜಿಯಲ್ಲಾಹು ಅನ್ಹರ ಬಗ್ಗೆ ಅಪಮರ್ಯಾದೆಯಿಂದ ಪ್ರಸ್ತಾಪಿಸಿದರು. ಆಗ ಹಜರತ್ ಸಯೀದ್ ಬಿನ್ ಝೈದ್ ಎದ್ದು ನಿಂತು ಹೇಳಿದರು, ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಸಾಕ್ಷಿ ವಹಿಸುತ್ತೇನೆ. ಖಂಡಿತವಾಗಿಯೂ ಅವರು ಹೀಗೆ ಹೇಳಿದ್ದಾಗಿ ನಾನು ಕೇಳಿದ್ದೇನೆ. 10 ವ್ಯಕ್ತಿಗಳು ಸ್ವರ್ಗದಲ್ಲಿ ಹೋಗುವರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವರ್ಗದಲ್ಲಿರುವರು. ಹಜರತ್ ಅಬೂಬಕರ್ ರಜಿಯಲ್ಲಾಹು ಅನ್ಹು ಸ್ವರ್ಗದಲ್ಲಿರುವರು. ಹಜರತ್ ಉಮರ್ ಸ್ವರ್ಗದಲ್ಲಿರುವರು. ಹಜರತ್ ಉಸ್ಮಾನ್ ಸ್ವರ್ಗದಲ್ಲಿರುವರು. ಹಜರತ್ ಅಲಿ ಸ್ವರ್ಗದಲ್ಲಿರುವರು. ಹಜರತ್ ತಲ್ಹಾ ಸ್ವರ್ಗದಲ್ಲಿರುವರು. ಹಜರತ್ ಅಬ್ದುರ್ರಹ್ಮಾನ್ ಬಿನ್ ಔಫ್ ಸ್ವರ್ಗದಲ್ಲಿರುವರು. ಹಜರತ್ ಜುಬೇರ್ ಬಿನ್ ಅವಾಮ್ ಸ್ವರ್ಗದಲ್ಲಿರುವರು. ಸಾದ್ ಬಿನ್ ಮಾಲಿಕ್ ಸ್ವರ್ಗದಲ್ಲಿರುವರು. ನಾನು ಬೇಕಾದರೆ 10ನೇ ವ್ಯಕ್ತಿಯ ಹೆಸರು ಸಹ ಹೇಳಬಲ್ಲನು. ವರದಿಗಾರ ಹೇಳುತ್ತಾರೆ, 10ನೇ ವ್ಯಕ್ತಿ ಯಾರೆಂದು ಜನರು ಕೇಳಿದರು. ಹಜರತ್ ಸಾದ್ ಬಿನ್ ಝೈದ್ ರಜಿಯಲ್ಲಾಹು ಅನ್ಹು ಸ್ವಲ್ಪ ಸಮಯ ಸುಮ್ಮನಿದ್ದರು. 10ನೇ ವ್ಯಕ್ತಿ ಯಾರೆಂದು ಜನರು ಪುನಃ ಕೇಳಿದರು. ಆಗ ಅವರು ಹೇಳಿದರು, ಸಾದ್ ಬಿನ್ ಝೈದ್ ಎಂದರೆ ನಾನೇ. ಮೊದಲು ಸಹ ಇವರ ಸಂಬಂಧಿಸಿ ಹೇಳಿದ್ದಾಗ ಈ ವರದಿಯನ್ನು ಪ್ರಸ್ತಾಪಿಸಿದ್ದೆ. ಸ್ವರ್ಗದಲ್ಲಿ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹುರೊಂದಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ನೇಹ ಸಂಬಂಧದ ಬಗ್ಗೆ ವರದಿಯಾಗಿದೆ. ಹಜರತ್ ತಲ್ಹಾ ಬಿನ್ ಉಬೈದುಲ್ಲಾ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಪ್ರತಿಯೊಬ್ಬ ಪ್ರವಾದಿಗೆ ಒಬ್ಬ ಸ್ನೇಹಿತನಿರುತ್ತಾನೆ. ಸ್ವರ್ಗದಲ್ಲಿ ನನ್ನ ಸ್ನೇಹಿತ ಉಸ್ಮಾನ್ ರಜಿಯಲ್ಲಾಹು ಅನ್ಹು ಆಗಿರುವರು. ಹಜರತ್ ಜಾಬೀರ್ ರಜಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ಒಂದು ಸಲ ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗೆ ಒಂದು ಮನೆಯಲ್ಲಿ ಮುಹಾಜಿರರ ಒಂದು ಸಂಘದೊಂದಿಗಿದ್ದೆವು. ಅವರಲ್ಲಿ ಹಜರತ್ ಅಬೂಬಕರ್, ಹಜರತ್ ಉಮರ್, ಹಜರತ್ ಉಸ್ಮಾನ್, ಹಜರತ್ ಅಲಿ, ಹಜರತ್ ತಲ್ಹಾ, ಹಜರತ್ ಜುಬೇರ್, ಹಜರತ್ ಅಬ್ದುರ್ರಹ್ಮಾನ್ ಬಿನ್ ಔಫ್ ಮತ್ತು ಹಜರತ್ ಸಾದ್ ಬಿನ್ ವಕ್ಕಾಸ್ ರಜಿಯಲ್ಲಾಹು ಅನ್ಹುಂ ಇದ್ದರು. ಹೀಗಿರುವಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಪ್ರತಿಯೊಬ್ಬ ವ್ಯಕ್ತಿ ತನಗೆ ಸರಿಹೋಲುವ ವ್ಯಕ್ತಿಯೊಂದಿಗೆ ನಿಲ್ಲಿರಿ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹುರೊಂದಿಗೆ ನಿಂತರು ಮತ್ತು ಅವರನ್ನು ಆಲಿಂಗಿಸಿದರು. ಹಾಗೂ ಹೀಗೆ ಹೇಳಿದರು, ಅಂತ ವಲಿಯಿ ಫಿದ್ದುನ್ಯಾ ವ ವಲಿಯಿ ಫಿಲ್ ಆಖಿರತಿ, ಅಂದರೆ ನೀನು ಇಹಲೋಕದಲ್ಲೂ ಪರಲೋಕದಲ್ಲೂ ನನ್ನ ಸ್ನೇಹಿತನಾಗಿರುವೆ. ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹು ಸ್ವತಂತ್ರಗೊಳಿಸದ ಗುಲಾಮರಾದ ಅಬೂ ಸಹಲ ಹೇಳುತ್ತಾರೆ, ಯೌಮುದ್ದಾರ್ನಂದು, ಎಂದರೆ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹರ ಮನೆಯನ್ನು ವಿದ್ರೋಹಿಗಳು ಮುತ್ತಿಗೆ ಹಾಕಿ ಶಹೀದ್ ಮಾಡಿದ ದಿನದಂದು ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹು ಹೇಳಿದರು, ಹೇ ಅಮೀರಲ್ ಮುಮಿನೀನ್, ಈ ವಿದ್ರೋಹಿಗಳೊಡನೆ ಯುದ್ಧ ಮಾಡಿರಿ. ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹು ಹೇಳಿದರು, ಅಲ್ಲಾಹನಾಣೆ, ನಾನು ಹೋರಾಡುವುದಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನೊಡನೆ ಒಂದು ಮಾತಿನ ವಾಗ್ದಾನ ಮಾಡಿದ್ದರು, ಆದ್ದರಿಂದ ಅದು ಈಡೇರಬೇಕೆಂದು ನಾನು ಬಯಸುತ್ತೇನೆ. ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹು ಬದ್ರ್ ಯುದ್ಧದಲ್ಲಿ ಭಾಗವಹಿಸದ ಬಗ್ಗೆ, ಉಹುದ್ ಯುದ್ಧದಿಂದ ಓಡಿಹೋದ ಬಗ್ಗೆ ಮತ್ತು ಬೈಯತೆ ರಿಜ್ವಾನಿನಲ್ಲಿ ಭಾಗವಹಿಸದ ಬಗ್ಗೆ ಆಕ್ಷೇಪಿಸಲಾಗುತ್ತದೆ. ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹರ ಬಗ್ಗೆ ಕಪಟ ವಿಶ್ವಾಸಿಗಳು ಆಕ್ಷೇಪವೆತ್ತಿದ್ದರು. ಉಸ್ಮಾನ್ ಬಿನ್ ಮೌಹಿಬ್ ವರದಿ ಮಾಡುತ್ತಾರೆ, ಈಜಿಪ್ಟಿನಿಂದ ಒಬ್ಬ ವ್ಯಕ್ತಿ ಹಜ್ಜಿಗಾಗಿ ಬಂದರು. ಸ್ವಲ್ಪ ಜನರು ಕುಳಿತುಕೊಂಡಿರುವುದಾಗಿ ಆ ವ್ಯಕ್ತಿ ಕಂಡನು. ಫಿತ್ನಾ ಉಂಟು ಮಾಡಲು ಅವನು ಮಾತನಾಡಲು ತೊಡಗಿದನು. ಕುಳಿತುಕೊಂಡಿರುವವರು ಯಾರೆಂದು ಆ ವ್ಯಕ್ತಿ ಜನರೊಡನೆ ಕೇಳಿದನು. ಕುರೈಶಿಗಳೆಂದು ಜನರು ಅವನೊಡನೆ ಹೇಳಿದರು. ಅವರಲ್ಲಿ ಆ ವೃದ್ಧ ವ್ಯಕ್ತಿ ಯಾರೆಂದು ಅವನು ಜನರೊಡನೆ ಕೇಳಿದನು. ಅವರು ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ಆಗಿರುವರು ಎಂದು ಜನರು ಹೇಳಿದರು. ಅವನು ಹೇಳಿದನು, ಹೇ ಇಬ್ನು ಉಮರ್, ನಿಮ್ಮೊಂದಿಗೆ ಒಂದು ಸಂಗತಿಯ ಕುರಿತು ಕೇಳುತ್ತೇನೆ, ನೀವು ನನ್ನೊಡನೆ ಹೇಳಿರಿ.
ಹಜರತ್ ಉಸ್ಮಾನ್ ಉಹದ್ ಯುದ್ಧದಂದು ಪರಾರಿಯಾಗಿದ್ದರು ಎಂದು ನಿಮಗೆ ಗೊತ್ತೇ? ಹೌದೆಂದು ಅವರು ಹೇಳಿದರು. ಅವನು ಕೇಳಿದನು, ಬದರ್ ಯುದ್ಧದಂದು ಅವರು ಗೈರು ಹಾಜರಾಗಿದ್ದರು, ಅದರಲ್ಲಿ ಭಾಗವಹಿಸಿರಲಿಲ್ಲ ಎಂದು ನಿಮಗೆ ಗೊತ್ತೇ? ಹೌದೆಂದು ಅವರು ಹೇಳಿದರು. ಅವನು ಹೇಳಿದನು, ಹಜರತ್ ಉಸ್ಮಾನ್ ಬೈತ್ ರಿಜ್ವಾನಿನಲ್ಲೂ ಇರಲಿಲ್ಲ, ಅದರಲ್ಲೂ ಭಾಗಿಯಾಗಿರಲಿಲ್ಲ. ಹೌದೆಂದು ಇಬ್ನು ಉಮರ್ ಹೇಳಿದರು. ಆಗ ಆ ವ್ಯಕ್ತಿ ಅಲ್ಲಾಹು ಅಕ್ಬರ್ ಎಂದು ಅಚ್ಚರಿಯೊಂದಿಗೆ ಹೇಳಿದನು. ಹಜರತ್ ಇಬ್ನು ಉಮರ್ ಅವನೊಡನೆ ಹೇಳಿದರು, ಇಲ್ಲಿ ಬಾ, ನೀನು ಆಕ್ಷೇಪವೆತ್ತಿದ್ದೀಯಾ, ನಿನಗೆ ಅದರ ನಿಜಸ್ಥಿತಿಯನ್ನು ಸಹ ಹೇಳುತ್ತೇನೆ. ಉಹದ್ ಯುದ್ಧದಂದು ಅವರು ಓಡಿ ಹೋದದ್ದನ್ನು ಅಲ್ಲಾಹನು ಕ್ಷಮಿಸಿದ್ದಾನೆ ಎಂದು ನಾನು ಸಾಕ್ಷ್ಯ ವಹಿಸುತ್ತೇನೆ. ಆ ಸಮಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕೂಡ ಸತ್ಯನಿಷೇಧಿಗಳು ಶಹೀದ್ ಮಾಡಿದ್ದಾರೆ ಎಂಬ ಸುದ್ದಿ ಹರಡಲಾಗಿತ್ತು. ಆ ಸಮಯದ ಅಂತಹ ತಾತ್ಕಾಲಿಕ ಉದ್ವಿಗ್ನತೆಯ ಮತ್ತು ಅಸಮಾಧಾನದ ಸ್ಥಿತಿಯಲ್ಲಿ ಹಜರತ್ ಉಸ್ಮಾನ್ ರಜಲಾನ್ಹು ಯುದ್ಧ ಮೈದಾನದಿಂದ ಹೊರಟು ಹೋಗಿದ್ದರು. ಹಜರತ್ ಉಸ್ಮಾನ್ ರಜಲಾನ್ಹು ಬದರ್ ಯುದ್ಧದಲ್ಲಿ ಹಾಜರಿರದ ಕಾರಣವೇನೆಂದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಗಳು ಎಂದರೆ ಹಜರತ್ ಉಸ್ಮಾನ್ರ ಪತ್ನಿ ರೋಗಿಯಾಗಿದ್ದರು. ಪತ್ನಿಯೊಂದಿಗೆಯೇ ಇರಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಡನೆ ಹೇಳಿದ್ದರು. ಬದರ್ ಯುದ್ಧದಲ್ಲಿ ಭಾಗಿಯಾದವರಿಗೆ ಸಿಗುವಂತಹ ಪ್ರತಿಫಲ ಮತ್ತು ಯುದ್ಧ ಸಂಪತ್ತಿನಲ್ಲಿ ಒಂದು ಭಾಗವನ್ನು ಅವರಿಗೆ ಕೊಡುವುದಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸ್ಮಾನ್ರೊಡನೆ ಹೇಳಿದ್ದರು. ಬೈತ್ ರಿಜ್ವಾನಿನಲ್ಲಿ ಅವರು ಹಾಜರಿರದ ಬಗ್ಗೆ ಹೇಳುವುದಾದರೆ, ನೆನಪಿಡಿರಿ, ಮಕ್ಕದಲ್ಲಿ ಹಜರತ್ ಉಸ್ಮಾನ್ ರಜಲಾನ್ಹುರಿಗಿಂತ ಹೆಚ್ಚು ಗೌರವಾನ್ವಿತ ವ್ಯಕ್ತಿ ಇರುತ್ತಿದ್ದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸ್ಮಾನ್ರ ಜಾಗದಲ್ಲಿ ಅವರನ್ನು ಪ್ರತಿನಿಧಿಯನ್ನಾಗಿ ಕಳುಹಿಸುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸ್ಮಾನ್ರನ್ನು ಮಕ್ಕಗೆ ಕಳುಹಿಸಿದ್ರು. ಅವರು ಮಕ್ಕಗೆ ಹೋದ ವೇಳೆ ಬೈತ್ ರಿಜ್ವಾನ್ ನಡೆದಿತ್ತು. ಬೈತ್ ರಿಜ್ವಾನಿನ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಬಲಕೈಯಿಂದ ಎಡಗೈಯ ಕಡೆಗೆ ಬೊಟ್ಟು ಮಾಡುತ್ತಾ ಹೇಳಿದರು, ಇದು ಉಸ್ಮಾನ್ರ ಕೈಯಾಗಿದೆ. ಅವರು ತನ್ನ ಎಡಗೈಯನ್ನು ತನ್ನ ಬಲಗೈಯ ಮೇಲೆ ಶಕ್ತವಾಗಿ ಇರಿಸುತ್ತಾ ಹೇಳಿದರು, ಇದು ಉಸ್ಮಾನ್ರಿಗೆ ಆಗಿದೆ. ಹಜರತ್ ಇಬ್ನು ಉಮರ್ ಹೀಗೆ ಹೇಳಿದ ನಂತರ ಹೇಳಿದರು, ಈಗ ಈ ಎಲ್ಲ ಆಕ್ಷೇಪಗಳನ್ನು ತನ್ನೊಂದಿಗೆಯೇ ವಾಪಸ್ಸು ಕೊಂಡು ಹೋಗು. ನೆನಪಿಡು, ಇವೆಲ್ಲ ಆಕ್ಷೇಪಾರ್ಹ ಸಂಗತಿಗಳಲ್ಲ. ಇದು ಬುಖಾರಿ ವರದಿಯಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವಿತದಲ್ಲಿ ಮಸ್ಜಿದ್ ನಬಿಯನ್ನು ವಿಸ್ತಾರಗೊಳಿಸಲಾಗಿತ್ತು. ಅದರಲ್ಲೂ ಹಜರತ್ ಉಸ್ಮಾನ್ ರಜಲಾನ್ಹುರಿಗೆ ಭಾಗಿಯಾಗುವ ಸೌಭಾಗ್ಯ ಸಿಕ್ಕಿತ್ತು. ಅಬೂ ಮಲೀಹ್ ತನ್ನ ತಂದೆಯಿಂದ ವರದಿ ಮಾಡುತ್ತಾರೆ, ಮದೀನದ ಮಸೀದಿಯನ್ನು ವಿಸ್ತೃತಗೊಳಿಸುವ ಉದ್ದೇಶದಿಂದ ಒಂದು ತುಂಡು ಭೂಮಿಯ ಮಾಲೀಕನಾದ ಒಬ್ಬ ಅನ್ಸಾರ್ ಸಹೋದರನೊಡನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿನಗೆ ಈ ತುಂಡು ಭೂಮಿಯ ಬದಲಿಗೆ ಸ್ವರ್ಗದಲ್ಲಿ ಮನೆ ಇರುವುದು. ಆದರೆ ಆ ಅನ್ಸಾರ್ ತುಂಡು ಭೂಮಿ ನೀಡುವುದನ್ನು ನಿರಾಕರಿಸಿದನು. ಆಗ ಹಜರತ್ ಉಸ್ಮಾನ್ ರಜಲಾನ್ಹು ಬಂದು ಆ ವ್ಯಕ್ತಿಯೊಡನೆ ಹೇಳಿದರು, ನಿನಗೆ ಈ ತುಂಡು ಭೂಮಿಯ ಬದಲಿಗೆ 10,000 ದಿರ್ಹಂ ಕೊಡುತ್ತೇನೆ. ಅವರು ಆ ತುಂಡು ಭೂಮಿಯನ್ನು ಅವರಿಂದ ಖರೀದಿ ಮಾಡಿದರು. ಹಜರತ್ ಉಸ್ಮಾನ್ ರಜಲಾನ್ಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ಬಂದು ಹೇಳಿದರು, ಯಾ ರಸೂಲಲ್ಲಾಹ್, ನಾನು ಅನ್ಸಾರ್ ಸಹೋದರನಿಂದ ಖರೀದಿ ಮಾಡಿರುವ ಈ ತುಂಡು ಭೂಮಿಯನ್ನು ನೀವು ನನ್ನಿಂದ ಪಡೆಯಿರಿ. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ತುಂಡು ಭೂಮಿಯನ್ನು ಸ್ವರ್ಗದಲ್ಲಿ ಮನೆ ಸಿಗುವುದು ಎಂಬ ವಾಗ್ದಾನದ ಮೇಲೆ ಅವರಿಂದ ಪಡೆದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಇಟ್ಟಿಗೆಯನ್ನು ಇರಿಸಿದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಬೂಬಕರ್ ರಜಲಾನ್ಹುರನ್ನು ಕರೆದರು, ಅವರು ಸಹ ಒಂದು ಇಟ್ಟಿಗೆಯನ್ನು ಇರಿಸಿದರು. ಅನಂತರ ಹಜರತ್ ಉಮರ್ ರಜಲಾನ್ಹುರನ್ನು ಕರೆದರು, ಅವರು ಸಹ ಒಂದು ಇಟ್ಟಿಗೆಯನ್ನು ಇರಿಸಿದರು. ಅನಂತರ ಹಜರತ್ ಉಸ್ಮಾನ್ ರಜಲಾನ್ಹರು ಬಂದರು, ಅವರು ಸಹ ಒಂದು ಇಟ್ಟಿಗೆಯನ್ನು ಇರಿಸಿದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇತರ ಜನರೊಡನೆ ಹೇಳಿದರು, ಈಗ ನೀವೆಲ್ಲರೂ ಇಟ್ಟಿಗೆಗಳನ್ನು ಇರಿಸಿರಿ. ಆಗ ಎಲ್ಲರೂ ಇಟ್ಟಿಗೆಗಳನ್ನು ಇರಿಸಿದರು. ಹೀಗೆ ಮಸೀದಿಯ ವಿಸ್ತರಣೆಯ ತಳಹದಿ ಹಾಕಲಾಯಿತು. ಸಮಾಮ ಬಿನ್ ಹಜಮ್ ಕಶೀರಿ ಹೇಳುತ್ತಾರೆ, ಹಜರತ್ ಉಸ್ಮಾನ್ ರಜಲಾನ್ಹರ ಮನೆಗೆ ಮುತ್ತಿಗೆ ಹಾಕಲಾದ ದಿನ ನಾನು ಹಾಜರಿದ್ದೆ. ಅಂದು ಹಜರತ್ ಉಸ್ಮಾನ್ ರಜಲಾನ್ಹು ಕಿಟಕಿಯಿಂದ ಇಣುಕಿ ನೋಡಿಕೊಂಡು ಹೇಳಿದರು, ನಾನು ಅಲ್ಲಾಹ್ ಮತ್ತು ಇಸ್ಲಾಮಿನ ಹೆಸರಲ್ಲಿ ಆಣೆ ಹಾಕಿಕೊಂಡು ಹೇಳುತ್ತೇನೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಬಂದಾಗ ರೂಮಾ ಎಂಬ ಹೆಸರಿನ ಬಾವಿಯಲ್ಲದೆ ಸಿಹಿ ನೀರಿನ ಬೇರೆ ಏರ್ಪಾಡು ಇರಲಿಲ್ಲ. ರೂಮಾ ಬಾವಿಯನ್ನು ಯಾರು ಖರೀದಿ ಮಾಡುವರು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗ ಕೇಳಿದ್ದರು. ಇದರಿಂದ ಖರೀದಿ ಮಾಡುವವನಿಗೂ ಇತರ ಮುಸ್ಲಿಮರ ಹಾಗೆ ನೀರು ಸಿಗುವುದು, ಮಾತ್ರವಲ್ಲ ಸ್ವರ್ಗದಲ್ಲಿ ಅವನಿಗೆ ಅದಕ್ಕಿಂತ ಉತ್ತಮ ಪ್ರತಿಫಲವಿರುವುದು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆಗ ನಾನು ಆ ಬಾವಿಯನ್ನು ನನ್ನ ಸ್ವಂತ ಸಂಪತ್ತಿನಿಂದ ಖರೀದಿ ಮಾಡಿದ್ದೆ. ಹೀಗೆ ನಾನು ನನ್ನ ಮಡಕೆಯನ್ನು ಮುಸ್ಲಿಮರ ಮಡಕೆಯೊಂದಿಗೆ ಬಾವಿಯಲ್ಲಿ ಹಾಕುತ್ತಿದ್ದೆ. ಆದರೆ ಈಗ ನೀವು ನನ್ನನ್ನು ಅದರಿಂದ ನೀರು ತೆಗೆಯುವುದರಿಂದ ತಡೆಯುತ್ತಿದ್ದೀರಾ ಮತ್ತು ನನ್ನನ್ನು ಸಮುದ್ರದ ನೀರನ್ನು ಕುಡಿಯಲು ಒತ್ತಾಯಪಡಿಸುತ್ತಿದ್ದೀರಾ. ಆಗ ಜನರು ಹೇಳಿದರು, ಅಲ್ಲಾಹನಾಣೆ, ನೀವು ಸರಿಯಾಗಿ ಹೇಳುತ್ತಿದ್ದೀರಿ. ಪುನಃ ಹಜರತ್ ಉಸ್ಮಾನ್ ರಜಲಾನ್ಹು ಹೇಳಿದರು, ನಾನು ಅಲ್ಲಾಹನ ಮತ್ತು ಇಸ್ಲಾಮಿನ ಹೆಸರಲ್ಲಿ ಆಣೆ ಹಾಕಿ ಹೇಳುತ್ತೇನೆ, ತಬೂಕ್ ಯುದ್ಧದ ಸೈನ್ಯದ ತಯಾರಿ ನನ್ನ ಸ್ವಂತ ಸಂಪತ್ತಿನಿಂದ ಮಾಡಿದ್ದೆ ಎಂದು ನಿಮಗೆ ಗೊತ್ತೇ? ಅಲ್ಲಾಹನಾಣೆ, ಹೌದೆಂದು ಜನರು ಹೇಳಿದರು. ಪುನಃ ಹಜರತ್ ಉಸ್ಮಾನ್ ರಜಲಾನ್ಹು ಹೇಳಿದರು, ಅಲ್ಲಾಹನ ಮತ್ತು ಇಸ್ಲಾಮಿನ ಹೆಸರಿನಲ್ಲಿ ಆಣೆ ಹಾಕಿಕೊಂಡು ಹೇಳುತ್ತೇನೆ, ಮಸ್ಜಿದ್ ನಬವಿ ನಮಾಜ್ ಮಾಡುವವರಿಗೆ ಸಾಕಾಗದೆ ಬಂದಾಗ ತುಂಡು ಭೂಮಿಯನ್ನು ಇಂತಿಂತಹ ಕುಟುಂಬದಿಂದ ಖರೀದಿ ಮಾಡಿ ಮಸೀದಿಯೊಂದಿಗೆ ಸೇರಿಸುವ ವ್ಯಕ್ತಿಗೆ ಸ್ವರ್ಗದಲ್ಲಿ ಅದಕ್ಕಿಂತ ಉತ್ತಮವಾದ ಪ್ರತಿಫಲ ಸಿಗುವುದು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು.
ಹೀಗೆ ಆ ತುಂಡು ಭೂಮಿಯನ್ನು ನನ್ನ ಸ್ವಂತ ಹಣದಿಂದ ಖರೀದಿ ಮಾಡಿಕೊಂಡು ಮಸೀದಿಯಲ್ಲಿ ಸೇರಿಸಿದ್ದೆ. ಈಗ ನೀವು ನನ್ನನ್ನು ಈ ಮಸೀದಿಯಲ್ಲಿ 2 ರಕಾತ್ ನಮಾಜ್ ಮಾಡುವುದರಿಂದ ತಡೆಯುತ್ತಿದ್ದೀರಾ. ಅದು ಉಸ್ಮಾನ್ ರಜಲಾನ್ಹು ಪುನಃ ಹೇಳಿದರು, ಅಲ್ಲಾಹನ ಮತ್ತು ಇಸ್ಲಾಮಿನ ಹೆಸರಲ್ಲಿ ಆಣೆ ಹಾಕಿಕೊಂಡು ಹೇಳುತ್ತೇನೆ, ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಬಾರಿ ಮಕ್ಕಾದ ಸಬೀರ್ ಎಂಬ ಹೆಸರಿನ ಪರ್ವತದಲ್ಲಿದ್ದರು. ಅವರೊಂದಿಗೆ ಹಜರತ್ ಅಬೂಬಕ್ಕರ್, ಹಜರತ್ ಉಮರ್ ಮತ್ತು ನಾನಿದ್ದೆ. ಪರ್ವತ ಕಂಪಿಸಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಕಾಲನ್ನು ಅದರ ಮೇಲೆ ಹೊಡೆಯುತ್ತಾ ಹೇಳಿದರು, ಹೇ ಸಬೀರ್, ಕಂಪಿಸಬೇಡ, ಏಕೆಂದರೆ ನಿನ್ನ ಮೇಲೆ ಒಬ್ಬ ಪ್ರವಾದಿ, ಒಬ್ಬ ಸಿದ್ದೀಕ್ ಮತ್ತು 2 ಶಹೀದರು ಇದ್ದಾರೆ. ಆಗ ಆ ಜನರು ಹೇಳಿದರು, ಅಲ್ಲಾಹನಾಣೆ, ಸರಿಯಾಗಿಯೇ ಹೇಳಿದ್ದೀರಿ. ಆಗ ಹಜರತ್ ಉಸ್ಮಾನ್ ರಜಲಾನ್ಹು ಹೇಳಿದರು, ಅಲ್ಲಾಹು ಅಕ್ಬರ್, ಕಾಬಾದ ಪ್ರಭುವಿನ ಆಣೆ, ಈ ಜನರು ನನ್ನ ಪರವಾಗಿ ಸಾಕ್ಷ್ಯ ನೀಡಿದ್ದಾರೆ ಎಂದರೆ ನಾನು ಶಹಾದತಿನ ಪದವಿಯನ್ನು ಪಡೆಯುವನು ಎಂದು ಇವರು ಸಾಕ್ಷ್ಯ ವಹಿಸಿದ್ದಾರೆ. ಮಸ್ಜಿದ್ ನಬವಿಯ ಹೆಚ್ಚಿನ ವಿಸ್ತರಣೆ ಹಜರತ್ ಉಸ್ಮಾನ್ ರಜಲಾನ್ಹುರ ಕಾಲದಲ್ಲಿ ನಡೆದಿತ್ತು. ಆದ್ದರಿಂದ ಅದರ ಸಂಕ್ಷಿಪ್ತ ಚರಿತ್ರೆ ಮತ್ತು ಆರಂಭದ ಸ್ಥಿತಿಗತಿಗಳು ಮತ್ತು ವಿಸ್ತರಣೆ ಬಗ್ಗೆ ವಿವರಿಸಲಾದ ಸಂಗತಿಗಳನ್ನು ನಾನು ಹೇಳುತ್ತೇನೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಮಾಡಲಾದ ವಿಸ್ತಾರದ ಬಗ್ಗೆ ಒಂದು ನೋಟ್ ಹೀಗೆಯೂ ಇದೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಜ್ರಿ 1 ರಬಿಯುಲ್ ಅವ್ವಲ್ ತಿಂಗಳ ಕೊನೆಯಲ್ಲಿ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಅನುಗ್ರಹಿತ ಕೈಗಳಿಂದ ಮಸ್ಜಿದ್ ನಬವಿಯ ಅಡಿಗಲನ್ನು ಹಾಕಿದರು. ಅದರ ಅಡಿಪಾಯ ಸುಮಾರು 1.5 ಮೀಟರ್ ಆಳವಾಗಿತ್ತು. ಬಂಡೆಕಲ್ಲಿನಿಂದ ತಯಾರಿಸಲಾದ ಇಟ್ಟಿಗೆಯಿಂದ ಅಡಿಪಾಯದ ಗೋಡೆ ತಯಾರಿಸಲಾಗಿತ್ತು. ಮೇಲಿನ ಗೋಡೆಯನ್ನು ಜೇಡಿ ಮಣ್ಣಿನಿಂದ ತಯಾರಿಸಿ ಬಿಸಿಲಿನಲ್ಲಿ ಒಣಗಿಸಲಾದ ಇಟ್ಟಿಗೆಯಿಂದ ಮಾಡಲಾಗಿತ್ತು. ಮಸೀದಿಯ ಗೋಡೆಗಳು ಸುಮಾರು 3/4 ಮೀಟರ್ ಅಗಲದ್ದಾಗಿತ್ತು, ಎಂದರೆ ಸುಮಾರು 2.5 ಫೀಟ್. ಗೋಡೆ ಎತ್ತರ ಸುಮಾರು 3.5 ಮೀಟರ್ ಆಗಿತ್ತು. ಹಿಜ್ರಿ 1 ಶವ್ವಾಲ್ ತಿಂಗಳಲ್ಲಿ ನಿರ್ಮಾಣ ಕೆಲಸ ಪೂರ್ಣವಾಯಿತು. ಅದರ ಖಾರ್ಜಾ ಬಿನ್ ಝೈದ್ ಬಿನ್ ಸಾಬಿತ್ರ ವರದಿ ಹೀಗಿದೆ, ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಮಸೀದಿಯ ಉದ್ದವನ್ನು ಸುಮಾರು 35 ಮೀಟರ್ ಇರಿಸಿದ್ದರು. ಅದರ ಅಗಲವನ್ನು ಸುಮಾರು 30 ಮೀಟರ್ ಇರಿಸಿದ್ದರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಮಸ್ಜಿದ್ ನಬವಿಯ ಮೊದಲ ವಿಸ್ತರಣೆ ಮತ್ತು ಪುನರ್ನಿರ್ಮಾಣದ ಕೆಲಸ ಹಿಜ್ರಿ 7 ಮೊಹರ್ರಂ ತಿಂಗಳಲ್ಲಿ ನಡೆಯಿತು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖೈಬರ್ ಯುದ್ಧದಿಂದ ವಿಜಯಿಯಾಗಿ ಮರಳಿದಾಗ ಅವರು ಮಸ್ಜಿದ್ ನಬವಿಯ ವಿಸ್ತರಣೆ ಮತ್ತು ಪುನರ್ನಿರ್ಮಾಣವನ್ನು ಮಾಡಲು ಆದೇಶಿಸಿದರು. ಮಸೀದಿಯ ವಿಸ್ತರಣೆ ದಕ್ಷಿಣ ಮತ್ತು ಪೂರ್ವ ದಿಕ್ಕುಗಳ ಕಡೆಗೆ ಮಾಡಲಾಗಿರಲಿಲ್ಲ. ಹೆಚ್ಚಿನ ವಿಸ್ತರಣೆ ಉತ್ತರ ದಿಕ್ಕು ಮತ್ತು ಸ್ವಲ್ಪ ಪಶ್ಚಿಮ ದಿಕ್ಕಿನ ಕಡೆಗೆ ಮಾಡಲಾಗಿತ್ತು. ಉತ್ತರ ದಿಕ್ಕಿನಲ್ಲಿ ಸಹಾಬರ ಕೆಲವು ಮನೆಗಳಿದ್ದವು. ಮಸ್ಜಿದ್ ನಬವಿಯ ಉತ್ತರ ದಿಕ್ಕಿನಲ್ಲಿ ಒಬ್ಬ ಅನ್ಸಾರಿ ಸಹಾಬಿಯ ಮನೆಯೂ ಇತ್ತು. ಅವರಿಗೆ ಅವರ ಮನೆಯನ್ನು ಮಸೀದಿಗೆ ಬಿಟ್ಟುಕೊಡಲು ಸ್ವಲ್ಪ ಹಿಂಜರಿಕೆ ಇತ್ತು. ನಾನು ಮೊದಲು ಹೇಳಿದಂತೆ ಹಜರತ್ ಉಸ್ಮಾನ್ ರಜಲಾನ್ಹು ತನ್ನ ಜೇಬಿನಿಂದ 10,000 ದೀನಾರ್ ಕೊಟ್ಟು ಆ ಮನೆಯನ್ನು ಖರೀದಿ ಮಾಡಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಸಮರ್ಪಿಸಿದರು. ಹೀಗೆ ಮಸೀದಿಯ ವಿಸ್ತರಣೆ ಹೆಚ್ಚಾಗಿ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಮಾಡಲು ಸಾಧ್ಯವಾಗಿತ್ತು. ಈ ವಿಸ್ತರಣೆ ನಂತರ ಮಸೀದಿಯ ಒಟ್ಟು ಸುತ್ತಳತೆ 50 ಚದರ ಮೀಟರ್ ಆಯಿತು. ಹಜರತ್ ಉಮರ್ ರಜಲಾನ್ಹರ ಕಾಲದಲ್ಲಿ ಮಸ್ಜಿದ್ ನಬವಿಯ 2ನೇ ವಿಸ್ತರಣೆ ಹಿಜ್ರಿ 17ರಲ್ಲಿ ನಡೆಯಿತು. ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ವರದಿ ಮಾಡುತ್ತಾರೆ, ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಮಸೀದಿ ಸುಡದ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿತ್ತು. ಅದರ ಚಾವಣಿ ಖರ್ಜೂರದ ಕೊಂಬೆಗಳಿಂದ ಮತ್ತು ಎಲೆಗಳಿಂದ ತಯಾರಿಸಲಾಗಿತ್ತು. ಅದರ ಕಂಬಗಳು ಖರ್ಜೂರದ ಬೊಡ್ಡೆಗಳಿಂದ ಮಾಡಲಾಗಿದ್ದವು. ಹಜರತ್ ಅಬೂಬಕ್ಕರ್ ರಜಲಾನ್ಹು ಅದನ್ನು ಅದೇ ಸ್ಥಿತಿಯಲ್ಲಿ ಇರಿಸಿದ್ದರು. ಅದರಲ್ಲಿ ಯಾವುದೇ ಬದಲಾವಣೆ ಮತ್ತು ವಿಸ್ತರಣೆ ಮಾಡಿರಲಿಲ್ಲ. ಹಜರತ್ ಉಮರ್ ರಜಲಾನ್ಹು ಅದನ್ನು ಪುನರ್ನಿರ್ಮಿಸಿದರು ಮತ್ತು ವಿಸ್ತರಣೆ ಮಾಡಿದರು. ಆದರೆ ರೂಪ ಮತ್ತು ನಿರ್ಮಾಣ ಶೈಲಿಯಲ್ಲಿ ಯಾವ ಬದಲಾವಣೆಯನ್ನು ಮಾಡಿರಲಿಲ್ಲ. ಹೇಗಿದ್ದೋ ಅದೇ ಆಧಾರದಲ್ಲಿ ಅಥವಾ ಹಳೆಯ ಭಾಗದಲ್ಲಿ ಏನೂ ಬದಲಾವಣೆ ಮಾಡಿರಲಿಲ್ಲ. ಅವರು ಅದನ್ನು ಅದೇ ಶೈಲಿಯಲ್ಲಿ ಮಾಡಿದ್ದರು, ಕೇವಲ ವಿಸ್ತರಣೆ ಮಾಡಿದರು. ಅದರ ಚಾವಣಿ ಮೊದಲಿನ ಹಾಗೆಯೇ ಖರ್ಜೂರದ ಎಲೆಗಳಿಂದಲೇ ಆಗಿತ್ತು. ಅವರು ಅದರಲ್ಲಿ ಮರದ ಕಂಬಗಳನ್ನು ಅಳವಡಿಸಿದ್ದರು. ಹಿಜ್ರಿ 17ರಲ್ಲಿ ಅದರ ಉಮರ್ ರಜಲಾನ್ಹು ಮಸೀದಿಯ ವಿಸ್ತರಣೆಯ ಕೆಲಸ ತನ್ನ ಮೇಲ್ನೋಟದಲ್ಲಿ ಮುಕ್ತಾಯಗೊಳಿಸಿದರು. ಅನಂತರ ಅದರ ಉಸ್ಮಾನ್ ರಜಲಾನ್ಹರ ಖಿಲಾಫತ್ ಕಾಲದಲ್ಲಿ ಮಸ್ಜಿದ್ ನಬವಿಯ ವಿಸ್ತರಣೆ ಮತ್ತು ಪುನರ್ನಿರ್ಮಾಣವಾಯಿತು. ಇದು ಹಿಜ್ರಿ 29ರ ಘಟನೆಯಾಗಿದೆ. ಅದರ ಉಸ್ಮಾನ್ ರಜಲಾನ್ಹು ಮಸ್ಜಿದ್ ನಬವಿಯ ವಿಸ್ತರಣೆ ಮತ್ತು ಪುನರ್ನಿರ್ಮಾಣ ಮಾಡಿದಾಗ ಅದನ್ನು ಮನೋಹರ ಮತ್ತು ಗಟ್ಟಿಗೊಳಿಸಲಿಕ್ಕಾಗಿ ಜಿಪ್ಸಮ್ ಕಲ್ಲುಗಳನ್ನು ಉಪಯೋಗಿಸಲಾಯಿತು ಮತ್ತು ಕೆತ್ತನೆಯನ್ನು ಹಾಗೂ ಅಲಂಕಾರವನ್ನು ಮಾಡಲಾಯಿತು. ಅದು ಉಸ್ಮಾನ್ ರಜಲಾನ್ಹು ಕಲ್ಲುಗಳ ಗೋಡೆಗಳನ್ನು ನಿರ್ಮಿಸಿದರು. ಅದರಲ್ಲಿ ಅಲಂಕಾರ ಕೆಲಸಗಳನ್ನು ಮಾಡಲಾಗಿತ್ತು. ಮಸ್ಜಿದ್ ನಬವಿಯಲ್ಲಿ ಮೊದಲ ಬಾರಿಗೆ ಸುಣ್ಣ ಬಳಿಯಲಾಯಿತು. ಹಜರತ್ ಉಸ್ಮಾನ್ ರಜಲಾನ್ಹು ಹಿಜ್ರಿ 24ರಲ್ಲಿ ಖಲೀಫರಾಗಿ ಚುನಾಯಿತರಾದಾಗ ಅಂಗಳ ಸಣ್ಣದಾಗಿದೆ ಎಂದು ಜನರು ದೂರುತ್ತಾ ಮಸೀದಿಯನ್ನು ವಿಸ್ತಾರಗೊಳಿಸಲು ವಿನಂತಿಸಿದರು. ವಿಶೇಷವಾಗಿ ಜುಮಾ ನಮಾಜ್ನಲ್ಲಿ ಜನರು ಹೆಚ್ಚಿರುವ ಕಾರಣ ಮಸೀದಿಯ ಹೊರಗಿನ ಭಾಗದಲ್ಲಿ ನಮಾಜ್ ನಿರ್ವಹಿಸಬೇಕಾಗಿ ಬರುತ್ತಿತ್ತು. ಆದ್ದರಿಂದ ಹಜರತ್ ಉಸ್ಮಾನ್ ರಜಲಾನ್ಹು ಸಾಹಬರೊಡನೆ ಸಮಾಲೋಚನೆ ನಡೆಸಿದರು. ಹಳೆಯ ಮಸೀದಿಯನ್ನು ಕೆಡವಿ ಅದರ ಜಾಗದಲ್ಲಿ ಹೊಸ ಮಸೀದಿಯನ್ನು ನಿರ್ಮಿಸಬೇಕೆಂದು ಎಲ್ಲರೂ ಅಭಿಪ್ರಾಯಪಟ್ಟರು. ಒಂದು ದಿನ ಜುಹರ್ ನಮಾಜಿನ ನಂತರ ಅದು ಉಸ್ಮಾನ್ ರಜಲಾನ್ಹು ಮಿಂಬರ್ನಲ್ಲಿ ಭಾಷಣ ಮಾಡುತ್ತಾ ಹೀಗೆ ಹೇಳಿದರು, ಸಕಲ ಸ್ತುತಿಗಳು ಅಲ್ಲಾಹನಿಗೆ ಸಲ್ಲುತ್ತವೆ.
ನಾನು ಮಸೀದಿಯನ್ನು ಬೀಳಿಸಿ ಅದರ ಜಾಗದಲ್ಲಿ ಹೊಸ ಮಸೀದಿಯನ್ನು ಮಾಡಲು ಬಯಸುತ್ತಿದ್ದೇನೆ ಮತ್ತು ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದ್ದಕ್ಕೆ ಸಾಕ್ಷಿ ಹೇಳುತ್ತೇನೆ. ಯಾರು ಮಸೀದಿ ನಿರ್ಮಾಣ ಮಾಡುತ್ತಾನೋ ಅವನಿಗೆ ಅಲ್ಲಾಹನು ಸ್ವರ್ಗದಲ್ಲಿ ಒಂದು ಮನೆಯನ್ನು ದಯಪಾಲಿಸುತ್ತಾನೆ. ನನಗಿಂತ ಮುಂಚೆ ಹಜರತ್ ಉಮರ್ ಫಾರೂಕರ ಕೈಗಳಿಂದ ಮಸ್ಜಿದ್ ನಬಿಯ ವಿಸ್ತರಣೆ ಮತ್ತು ಪುನರ್ನಿರ್ಮಾಣ ನನಗೆ ಒಂದು ಮಾದರಿ ಮತ್ತು ಉದಾಹರಣೆಯಾಗಿದೆ. ನಾನು ಉತ್ತಮ ಸಲಹೆಗಾರರಾದ ಸಹಾಬಿಗಳೊಡನೆ ಸಮಾಲೋಚನೆ ನಡೆಸಿದೆ. ಮಸ್ಜಿದ್ ನಬಿಯನ್ನು ಕೆಡವಿ ಅದನ್ನು ಪುನಃ ನಿರ್ಮಿಸಬೇಕು ಎಂಬುದಾಗಿದೆ ಅವರೆಲ್ಲರ ಒಮ್ಮತಾಭಿಪ್ರಾಯ. ಆಗ ಕೆಲವು ಸಹಾಬಿಯರು ಈ ವಿಷಯದಲ್ಲಿ ತಮ್ಮ ಚಿಂತೆಗಳನ್ನು ಮುಂದಿರಿಸಿದರು. ಮಸೀದಿಯ ಬಹಳ ಸಮೀಪ ವಾಸಿಸುತ್ತಿದ್ದ ಸಹಾಬಿಯರು ಹೀಗೆ ಹೇಳುವವರಲ್ಲಿ ಸೇರಿದ್ದರು. ಮಸೀದಿಯನ್ನು ಧ್ವಂಸಗೊಳಿಸಬಾರದು ಎಂದಾಗಿತ್ತು ಅವರ ಅಭಿಪ್ರಾಯ. ಏಕೆಂದರೆ ಈ ಯೋಜನೆಯಿಂದ ಅವರ ಮನೆಗಳನ್ನು ಬೀಳಿಸಬೇಕಾಗುತ್ತಿತ್ತು. ಜನಸಾಮಾನ್ಯರಲ್ಲಿ ಹೆಚ್ಚಿನವರು ವಿಸ್ತರಣೆಯ ಯೋಜನೆಯನ್ನು ಬೆಂಬಲಿಸುತ್ತಿದ್ದರು, ಆದರೆ ಕೆಲವರು ನಿರಾಕರಿಸುತ್ತಿದ್ದರು. ಹಜರತ್ ಅಫ್ಲಾ ಬಿನ್ ಹಮೀದ್ ವರದಿ ಮಾಡುತ್ತಾರೆ, ಜನರ ಅಭಿಪ್ರಾಯಗಳನ್ನು ಕೇಳಲಿಕ್ಕಾಗಿ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಮಿಂಬರನ್ನು ಏರಲು ಬಯಸಿದಾಗ ಮರ್ವಾನ್ ಬಿನ್ ಹಕಮ್ ಹೇಳಿದರು, ನಿಸ್ಸಂಶಯವಾಗಿಯೂ ಇದೊಂದು ಸತ್ಕರ್ಮವಾಗಿದೆ, ಆದ್ದರಿಂದ ಜನರ ಅಭಿಪ್ರಾಯಗಳನ್ನು ಕೇಳುವ ಅವಶ್ಯಕತೆ ಏನು? ಆಗ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಅದನ್ನು ಖಂಡಿಸುತ್ತಾ ಹೇಳಿದರು, ನಿನಗೆ ಒಳಿತಾಗಲಿ. ನಾನು ಯಾವುದೇ ವಿಷಯದಲ್ಲಿ ಒತ್ತಾಯ ಮತ್ತು ಬಲಪ್ರಯೋಗ ನಡೆಸುವುದನ್ನು ಇಷ್ಟಪಡುವುದಿಲ್ಲ. ನನಗೆ ಅವರೊಂದಿಗೆ ಖಂಡಿತ ಸಮಾಲೋಚನೆ ನಡೆಸಬೇಕಾಗಿದೆ. ಹೀಗೆ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಜನರ ಸಮ್ಮತಿಯನ್ನು ಪಡೆಯುವುದರಲ್ಲಿ ಯಶಸ್ವಿಯಾದಾಗ ಮಸ್ಜಿದ್ ನಬಿಯ ಉತ್ತರ ದಿಕ್ಕಿನಲ್ಲಿರುವ ಮನೆಗಳನ್ನು ಖರೀದಿ ಮಾಡಿಕೊಂಡು ಅದರ ಭೂಮಿಯನ್ನು ಪಡೆದರು. ಪ್ರತಿಫಲವಾಗಿ ಸಹಾಬಿಯರಿಗೆ ಬಹಳ ಹಣವನ್ನು ಕೊಡಲು ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ತಯಾರಾಗಿದ್ದರು. ಕೆಲವು ಸಹಾಬಿಯರು ತಮ್ಮ ಮನೆಗಳನ್ನು ಬಿಟ್ಟುಕೊಡಲು ತಯಾರಾಗಿರಲಿಲ್ಲ. ಸುಮಾರು 4 ವರ್ಷಗಳು ಕಳೆದವು, ಆದರೆ ಉಲ್ಲೇಖಾರ್ಹ ಯಾವುದೇ ಬದಲಾವಣೆ ಉಂಟಾಗಲಿಲ್ಲ. ಹಜರತ್ ಉಬೈದುಲ್ಲಾ ಖುಲಾನಿ ವರದಿ ಮಾಡುತ್ತಾರೆ, ಜನರು ತನ್ನ ಮನೆಗಳನ್ನು ಬಿಟ್ಟುಕೊಡುವುದರಿಂದ ಹಿಂಜರಿಕೆ ತೋರಿಸುತ್ತಿದ್ದಾಗ ವಾದವಿವಾದಗಳು ದೀರ್ಘಗೊಂಡಾಗ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಹೀಗೆ ಹೇಳುತ್ತಿರುವುದಾಗಿ ನಾನು ಕೇಳಿದೆ, ನೀವು ಬಹಳ ಮಾತುಕತೆ ನಡೆಸಿದ್ದೀರಿ. ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದ್ದಾಗಿ ಕೇಳಿದ್ದೇನೆ, ಯಾರು ಅಲ್ಲಾಹನ ಸಂಪ್ರೀತಿಗಾಗಿ ಮಸೀದಿಯನ್ನು ನಿರ್ಮಾಣ ಮಾಡುತ್ತಾರೋ ಅವರಿಗೆ ಅಲ್ಲಾಹನು ಪ್ರತಿಫಲವಾಗಿ ಅಂತಹದ್ದೇ ಒಂದು ಅರಮನೆಯನ್ನು ಸ್ವರ್ಗದಲ್ಲಿ ಮಾಡಿಕೊಡುವನು. ಅದೇ ರೀತಿಯಲ್ಲಿ ಹಜರತ್ ಮಹಮೂದ್ ಬಿನ್ ಲಬೀದ್ ವರದಿ ಮಾಡುತ್ತಾರೆ, ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಮಸ್ಜಿದ್ ನಬಿಯ ಪುನರ್ನಿರ್ಮಾಣ ಮಾಡಲು ಉದ್ದೇಶಿಸಿದಾಗ ಕೆಲವು ಜನರಿಗೆ ಅವರ ಯೋಜನೆ ಇಷ್ಟ ಬರಲಿಲ್ಲ. ಮಸ್ಜಿದ್ ನಬಿಯನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಇದ್ದ ಅದೇ ಸ್ಥಿತಿಯಲ್ಲಿ ಇರಿಸಬೇಕೆಂದಾಗಿತ್ತು ಅವರ ಒತ್ತಾಯ. ಆಗ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಹೇಳಿದರು, ಯಾರು ಅಲ್ಲಾಹನ ಸಂಪ್ರೀತಿಗಾಗಿ ಮಸೀದಿಯನ್ನು ನಿರ್ಮಾಣ ಮಾಡುತ್ತಾರೋ ಅವರಿಗೆ ಅಲ್ಲಾಹನು ಪ್ರತಿಫಲವಾಗಿ ಅಂತಹದ್ದೇ ಒಂದು ಮಹಲನ್ನು ಸ್ವರ್ಗದಲ್ಲಿ ಮಾಡಿಕೊಡುವನು. ಹೇಗಿದ್ದರೂ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಜನರ ಸಮ್ಮತಿಯನ್ನು ಪಡೆಯುವುದರಲ್ಲಿ ಯಶಸ್ವಿಯಾದಾಗ ಅವರು ಹಿಜರಿ 29ರ ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಕೆಲಸವನ್ನು ಶುರು ಮಾಡಿದರು. ಪುನರ್ನಿರ್ಮಾಣದ ಕೆಲಸಕ್ಕೆ ಕೇವಲ 10 ತಿಂಗಳುಗಳ ಕಾಲ ತಗುಲಿತ್ತು. ಹೀಗೆ ಹಿಜರಿ 30ರ ಮೊಹರ್ರಂ ತಿಂಗಳಲ್ಲಿ ಮಸ್ಜಿದ್ ನಬಿ ತಯಾರಾಯಿತು. ಆದರೆ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಸ್ವತಃ ಕೆಲಸದ ಮೇಲ್ನೋಟ ವಹಿಸುತ್ತಿದ್ದರು. ದಿನದ ಸಮಯದಲ್ಲಿ ಸದಾ ಉಪವಾಸವಿಡುತ್ತಿದ್ದರು. ರಾತ್ರಿ ಸಮಯದಲ್ಲಿ ತುಂಬ ನಿದ್ರೆ ಬಂದರೆ ಮಸ್ಜಿದ್ ನಬಿಯಲ್ಲೇ ಆರಾಮ ಮಾಡುತ್ತಿದ್ದರು. ಅಬ್ದುಲ್ಲಾ ಬಿನ್ ಸಫೀನಾ ವರದಿ ಮಾಡುತ್ತಾರೆ, ಮಸ್ಜಿದ್ ನಬಿಯ ನಿರ್ಮಾಣಕ್ಕಾಗಿ ಸಾಮಾನುಗಳನ್ನು ಎತ್ತಿ ಅದು ಉಸ್ಮಾನರ ಬಳಿಗೆ ತರಲಾಗುತ್ತಿತ್ತು ಎಂಬುದನ್ನು ನಾನು ನೋಡಿದ್ದೇನೆ. ಅದರ ಉಸ್ಮಾನ್ ನಿಂತುಕೊಂಡು ಕಾರ್ಮಿಕರಿಂದ ಕೆಲಸ ಮಾಡಿಸುತ್ತಿದ್ದರು. ಅನಂತರ ನಮಾಜಿನ ಸಮಯವಾಗುವಾಗ ಅವರೊಂದಿಗೆ ನಮಾಜ್ ನಿರ್ವಹಿಸುತ್ತಿದ್ದರು. ಕೆಲವು ಸಮಯ ಅಲ್ಲೇ ನಿದ್ದೆ ಮಾಡುತ್ತಿದ್ದರು. ಅದು ಉಸ್ಮಾನ್ ರಲಿಯಲ್ಲಾಹು ಅನ್ಹು ಮಸ್ಜಿದ್ ನಬಿಯ ದಕ್ಷಿಣ ದಿಕ್ಕಿನಲ್ಲಿ ಕಿಬಲದ ಭಾಗದಲ್ಲಿ ವಿಸ್ತಾರಗೊಳಿಸಿದರು. ಕಿಬಲದ ಕಡೆಯ ಗೋಡೆಯನ್ನು ಇಂದು ಅದು ಇರುವ ತನಕ ವಿಸ್ತಾರಗೊಳಿಸಿದರು. ಉತ್ತರ ದಿಕ್ಕಿನಲ್ಲಿ ಸುಮಾರು 25 ಮೀಟರ್ನ ವರ್ಧನೆ ಮಾಡಲಾಯಿತು. ಸ್ವಲ್ಪ ವಿಸ್ತರಣೆ ಪಶ್ಚಿಮ ದಿಕ್ಕಿನಲ್ಲಿ ಮಾಡಲಾಯಿತು. ಆದರೆ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ನಿಯರ ಮನೆಗಳಿದ್ದ ಪೂರ್ವ ದಿಕ್ಕಿನಲ್ಲಿ ಯಾವುದೇ ರೀತಿಯ ವಿಸ್ತರಣೆ ಮಾಡಿರಲಿಲ್ಲ. ಅದು ಉಸ್ಮಾನರ ಕಾಲಘಟ್ಟದಲ್ಲಿ ಮಸೀದಿಯ ಬಾಗಿಲುಗಳ ಸಂಖ್ಯೆ 6 ಆಗಿತ್ತು. ಮೊದಲ ಬಾರಿಗೆ ಮಸ್ಜಿದ್ ನಬಿಯಲ್ಲಿ ಕಲ್ಲುಗಳ ಮೇಲೆ ಅಲಂಕಾರಗಳನ್ನು ಮಾಡಲಾದವು. ಅದರಲ್ಲಿ ಸುಣ್ಣ ಬಳಿಯಲಾಯಿತು. ಹಜರತ್ ಖಾರ್ಜಾ ಬಿನ್ ಝೈದ್ರ ವರದಿಯ ಪ್ರಕಾರ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಮಸ್ಜಿದ್ ನಬಿಯ ಪೂರ್ವ ಮತ್ತು ಪಶ್ಚಿಮದ ಗೋಡೆಗಳಲ್ಲಿ ಕಿಟಕಿಗಳನ್ನು ಅಳವಡಿಸಿದ್ದರು. ಮಸೀದಿಯ ವಿಸ್ತರಣೆಗಾಗಿ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹುರಿಗೆ ಖರೀದಿ ಮಾಡಬೇಕಾದ ಮನೆಗಳಲ್ಲಿ ಹಜರತ್ ಉಮ್ಮುಲ್ ಮುಮಿನೀನ್ ಹಜರತ್ ಹಫ್ಸರ ಮನೆ ಕೂಡ ಸೇರಿತ್ತು. ಅವರಿಗೆ ಅದರ ಬದಲಿಗೆ ಕಿಬಲಕ್ಕೆ ಸೇರಿಕೊಂಡಿದ್ದ ಭಾಗದಲ್ಲಿ ಮನೆಯನ್ನು ನಿರ್ಮಿಸಿ ನೀಡಲಾಯಿತು. ಒಂದು ಚಿಕ್ಕ ಬಾಗಿಲಿನ ಮೂಲಕ ಮಸೀದಿಯಿಂದ ಅವರ ಮನೆಗೆ ಹೋಗುವುದನ್ನು ಸುಲಭಗೊಳಿಸಲಾಯಿತು. ಅದಲ್ಲದೆ ಹಜರತ್ ಜಾಫರ್ ಬಿನ್ ಅಬೂ ತಾಲಿಬರ ವಾರಸುದಾರರಿಂದ ಅವರ ಮನೆಯ ಅರ್ಧ ಭಾಗವನ್ನು 1 ಲಕ್ಷ ದಿರ್ಹಂ ಕೊಟ್ಟು ಖರೀದಿ ಮಾಡಲಾಯಿತು. ಅದೇ ರೀತಿಯಲ್ಲಿ ದಾರುಲ್ ಅಬ್ಬಾಸರ ಕೆಲವು ಭಾಗವನ್ನು ಮಸ್ಜಿದ್ ನಬಿಯಲ್ಲಿ ಸೇರಿಸಲಾಯಿತು. ಕಿಬಲದ ಕಡೆ ಇರುವ ಗೋಡೆಯನ್ನು ದಕ್ಷಿಣ ದಿಕ್ಕಿಗೆ ವಿಸ್ತಾರಗೊಳಿಸಲಾದದ್ದು ಅಲ್ಲದೆ ಮಸ್ಜಿದ್ ನಬಿಯಲ್ಲಿ ಮಾಡಲಾದ ಮುಖ್ಯವಾದ ಬದಲಾವಣೆ ಮಿಹ್ರಾಬೆ ನಬಿಯ ಜಾಗವನ್ನು ಸಹ ಅದಕ್ಕೆ ನೇರವಾಗಿ ಕಿಬಲದ ಗೋಡೆಗಳು ಇದ್ದ ಅಷ್ಟೇ ಮುಂದಕ್ಕೆ ವಿಸ್ತರಿಸಲಾಯಿತು ಎಂಬುದಾಗಿದೆ.
ಅಲ್ಲೇ ನಾವೀಗ ಮೆಹರಾಬೆ ಉಸ್ಮಾನಿಯನ್ನು ನೋಡಬಹುದಾಗಿದೆ. ಆವೆ ಮಣ್ಣಿನ ಬದಲಿಗೆ ಅವರು ಪುಡಿ ಮಾಡಿದ ಕಲ್ಲುಗಳನ್ನು ಉಪಯೋಗಿಸಿದ್ದರು. ಕಲ್ಲುಗಳಿಂದ ಮಾಡಲಾದ ಕಂಬಗಳಲ್ಲಿ ಸೀಸದಿಂದ ಮಾಡಲಾದ ಕಂಬಿಗಳನ್ನು ಹಾಕಿಸಲಾಗಿತ್ತು, ಸಲಾಕೆಗಳನ್ನು ಹಾಕಿಸಲಾಗಿತ್ತು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಗ್ರಹಿತ ಕಾಲದಲ್ಲಿ ಖರ್ಜೂರ ಮರದಿಂದ ತಯಾರಿಸಲಾದ ಕಂಬಗಳು ಇದ್ದ ಅದೇ ಸ್ಥಳದಲ್ಲೇ ಹೊಸ ಕಂಬಗಳನ್ನು ನಿರ್ಮಾಣ ಮಾಡುವಂತೆ ವಿಶೇಷವಾಗಿ ಗಮನವಹಿಸಲಾಗಿತ್ತು. ಜೆರುಸಲೇಮಿನಲ್ಲಿ ಸುಹ್ರಾದ ಗುಮ್ಮಟವನ್ನು ನಿರ್ಮಿಸಲು ಬೈಜಂಟೀನರು ಉಪಯೋಗಿಸಿದಂತಹ ಸಾಮಾನುಗಳು ಮತ್ತು ಅದೇ ನಿರ್ಮಾಣ ಶೈಲಿಯನ್ನು ಮಸೀದಿಯ ನಿರ್ಮಾಣದಲ್ಲಿ ಉಪಯೋಗಿಸಲಾಗಿತ್ತು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಿಹರಾಬ್ನಲ್ಲಿ ನಿಂತುಕೊಂಡು ನಮಾಜಿನ ಇಮಾಮತ್ ಮಾಡುತ್ತಿದ್ದ ವೇಳೆ ಅದರ ಉಮರ್ ರಲಿಯಲ್ಲಾಹು ಅನ್ಹುರ ಶಹಾದ್ ನಡೆದಿತ್ತು. ಇಂತಹ ದುರ್ಘಟನೆ ಇನ್ನು ಮುಂದೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಿಕ್ಕಾಗಿ ಮತ್ತು ಇಮಾಮಿನ ಹಿಂದೆ ಇರುವವರು ಇಮಾಮನ್ನು ನೋಡುವಂತಾಗಲು ಮಿಹ್ರಾಬಿನ ಜಾಗದಲ್ಲಿ ಮಣ್ಣಿನ ಇಟ್ಟಿಗೆಗಳಿಂದ ತಯಾರಿಸಲಾದ ಒಂದು ಮೇಲ್ಛಾವಣಿಯನ್ನು ತಯಾರಿಸಲಾಯಿತು. ಅದರಲ್ಲಿ ಸಣ್ಣ ಕಂಡಿಗಳನ್ನು ಮತ್ತು ಕೈಸಾಲೆಗಳನ್ನು, ಬಾಲ್ಕನಿಗಳನ್ನು ಮಾಡಲಾಗಿತ್ತು. ಇದು ಮಸ್ಜಿದ್ ನಬವಿಯಲ್ಲಿ ನಿರ್ಮಿಸಲಾದ ಮೊದಲ ಸುರಕ್ಷಾ ಕ್ರಮವಾಗಿದೆ. ಅನಂತರ ಡಮಸ್ಕಸ್ನಲ್ಲಿ ಬನು ಉಮಯ್ಯದ ಖಲೀಫರ ಸಂರಕ್ಷಣೆಗಾಗಿ ಈ ರೀತಿಯನ್ನು ರೂಢಿ ಮಾಡಲಾಯಿತು. ಎಂದರೆ ಮಿಹ್ರಾಬನ್ನು ಗೋಡೆಗಳಿಂದ ಸುರಕ್ಷಿತಗೊಳಿಸಲಾಯಿತು, ಆದರೆ ಇಮಾಮಿನ ಹಿಂದೆ ಇರುವವರು ಇಮಾಮನ್ನು ನೋಡಬಹುದಾಗಿತ್ತು. ಹೇಗಿದ್ದರೂ ಅನಂತರ ಬೇರೆ ಬೇರೆ ಕಾಲದಲ್ಲಿ ಮಸೀದಿಯನ್ನು ವಿಸ್ತರಿಸಲಾಗಿತ್ತು. ಅದರ ಮಸೀಮು ಇಸ್ಲಾಂ ಹೇಳ್ತಾರೆ, ನಾನು ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹುರನ್ನು ಹಜರತ್ ಸುಲೈಮಾನ್ ಅಲಿಸ್ಲಾಮರಿಗೆ ಹೋಲಿಸುತ್ತೇನೆ. ಅವರಿಗೂ ಕಟ್ಟಡ ನಿರ್ಮಾಣದ ಆಸಕ್ತಿ ಇತ್ತು. ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರ ಕಾಲದಲ್ಲಿ ಆಂತರಿಕ ಪಿತೂರಿ ಖಂಡಿತವಿತ್ತು. ಒಂದು ಕಡೆ ಮುಆವಿಯ ಇದ್ದರು, ಮತ್ತೊಂದು ಕಡೆ ಹಜರತ್ ಅಲಿ. ಫಿತನದ ಕಾರಣದಿಂದ ಮುಸ್ಲಿಮರ ರಕ್ತ ಸುರಿಯಿತು. 6 ವರ್ಷಗಳಲ್ಲಿ ಇಸ್ಲಾಮಿನಲ್ಲಿ ಯಾವುದೇ ಕೆಲಸ ನಡೆಯಲಿಲ್ಲ. ಇಸ್ಲಾಮಿನ ಎಲ್ಲ ಕಾರ್ಯಾಚರಣೆಗಳು ಉಸ್ಮಾನರ ಕಾಲದಲ್ಲೇ ಮುಕ್ತಾಯವಾಯಿತು. ಅನಂತರ ಆಂತರಿಕ ಯುದ್ಧ ಶುರುವಾಯಿತು. ಅದರ ಮಸೀಮು ಇಸ್ಲಾಂ ಹೇಳುತ್ತಾರೆ, ಮಸೀದಿ ಅಲಂಕರಿಸಲ್ಪಟ್ಟಿರಬೇಕು ಮತ್ತು ಇಟ್ಟಿಗೆಯಿಂದ ಅಥವಾ ಕಲ್ಲಿನಿಂದಲೇ ಕಟ್ಟಿರಬೇಕೆಂದೇನೂ ಇಲ್ಲ. ಮಸೀದಿಯ ವಿಸ್ತೀರ್ಣವನ್ನು ಲೆಕ್ಕದಲ್ಲಿಟ್ಟುಕೊಂಡು ಬಿದಿರು ಇತ್ಯಾದಿಗಳ ಚಪ್ಪರವನ್ನು ಹಾಕಿದರೆ ಮಳೆ ಇತ್ಯಾದಿಗಳಿಂದ ರಕ್ಷಣೆ ಪಡೆಯಬಹುದು. ಅಲ್ಲಾಹನು ಔಪಚಾರಿಕತೆಯನ್ನು ಇಷ್ಟಪಡುವುದಿಲ್ಲ, ಫಾರ್ಮಾಲಿಟೀಸ್ಗಳನ್ನು ಇಷ್ಟಪಡುವುದಿಲ್ಲ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಸೀದಿ ಖರ್ಜೂರದ ಕೆಲವು ಕೊಂಬೆಗಳದ್ದಾಗಿತ್ತು. ಅದು ಹಾಗೆಯೇ ಮುಂದುವರಿಯಿತು. ಅನಂತರ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹುರಿಗೆ ಕಟ್ಟಡ ನಿರ್ಮಾಣದ ಅಭಿರುಚಿ ಇತ್ತು. ಆದ್ದರಿಂದ ತನ್ನ ಕಾಲದಲ್ಲಿ ಅದನ್ನು ಇಟ್ಟಿಗೆಯಿಂದ ಗಟ್ಟಿಗೊಳಿಸಿದರು. ಅದರ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಸುಲೈಮಾನ್ ಅಲಿಸ್ಲಾಮರ ನಡುವೆ ಬಹಳ ಗುಣ ಸಾಮ್ಯತೆ ಇದೆ ಎಂದು ನನಗೆ ಅನಿಸುತ್ತಿರುತ್ತದೆ. ಬಹುಶಃ ಇದೇ ಹೊಂದಾಣಿಕೆ ಕಾರಣದಿಂದ ಅವರಿಗೂ ಇದರ ಆಸಕ್ತಿ ಇದ್ದಿರಬೇಕು. ಮಸ್ಜಿದುಲ್ ಹರಾಮಿನ ವಿಸ್ತರಣೆ ಹಿಜ್ರಿ 26ರಲ್ಲಿ ನಡೆಯಿತು. ಅದರ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಮಸ್ಜಿದ್ ಹರಾಮನ್ನು ಅಡಿಪಾಯದಿಂದ ಪುನರ್ನಿರ್ಮಾಣಗೊಳಿಸಿದರು. ಮಸ್ಜಿದ್ ಹರಾಮನ್ನು ವಿಸ್ತಾರಗೊಳಿಸಿದರು. ಆಸುಪಾಸಿನ ಮನೆಗಳನ್ನು ಖರೀದಿ ಮಾಡಿಕೊಂಡು ಮಸ್ಜಿದುಲ್ ಹರಾಮಿನಲ್ಲಿ ಸೇರ್ಪಡೆ ಮಾಡಿದರು. ಕೆಲವರು ಸ್ವಂತ ಇಷ್ಟ ಪ್ರಕಾರ ತಮ್ಮ ಮನೆಗಳನ್ನು ಮಾರಾಟ ಮಾಡಿದರು, ಆದರೆ ಕೆಲವರು ತಮ್ಮ ಮನೆಗಳನ್ನು ಮಾರಾಟ ಮಾಡಲು ತಯಾರಾಗಲಿಲ್ಲ. ಅದರ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಅವರನ್ನು ಸಮ್ಮತಿಸಲು ಸಾಧ್ಯವಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದರು, ಆದರೆ ಅವರು ತಮ್ಮ ನಿಲುವಿನಲ್ಲೇ ನೆಲೆ ನಿಂತರು. ಕೊನೆಗೆ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹುರ ಆದೇಶ ಪ್ರಕಾರ ಎಲ್ಲ ಮನೆಗಳನ್ನು ಬೀಳಿಸಲಾಯಿತು. ಅವುಗಳ ಬೆಲೆಯನ್ನು ಅವರು ಮೈತುಲ್ ಮಾಲ್ನಲ್ಲಿ ಹಾಕಿದರು. ಆಗ ಆ ಜನರು ಅದರ ಉಸ್ಮಾನ್ ರಲಿಯಲ್ಲಾಹು ಅನ್ಹುರ ವಿರುದ್ಧ ಗಲಾಟೆ ಮಾಡಲು ಶುರು ಮಾಡಿದರು. ಹೀಗೆ ಅವರು ಅವರನ್ನೆಲ್ಲ ಬಂಧಿಸಿ ಸೆರೆಮನೆಗೆ ಕಳುಹಿಸಲು ಆಜ್ಞಾಪಿಸಿದರು. ಅನಂತರ ಅವರನ್ನು ಸಂಬೋಧಿಸಿ ಹೀಗೆ ಹೇಳಿದರು, ನನ್ನ ವಿರುದ್ಧ ನಿಲ್ಲಲು ನಿಮಗೆ ಧೈರ್ಯ ಉಂಟಾಗಲು ಕಾರಣವೇನೆಂದು ನಿಮಗೆ ಗೊತ್ತೇ. ಅದರ ಕಾರಣ ನನ್ನ ತಾಳ್ಮೆಯಾಗಿದೆ, ನನ್ನ ಸಹನಶೀಲತೆಯಾಗಿದೆ. ಹಜರತ್ ಉಮರ್ ಸಹ ನಿಮ್ಮೊಡನೆ ಹೀಗೆ ಮಾಡಿದ್ದರು, ಆದರೆ ನೀವು ಅವರ ವಿರುದ್ಧ ಯಾವುದೇ ರೀತಿಯ ಗದ್ದಲ ಮಾಡಿರಲಿಲ್ಲ. ಅನಂತರ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹುರನ್ನೇ ಅಬ್ದುಲ್ಲಾ ಬಿನ್ ಖಾಲಿದ್ ಬಿನ್ ಉಸೇದ್ ಕೋಲಾಹಲ ಮಾಡಿದ್ದವರ ಕುರಿತು ಮಾತುಗಾರಿಕೆ ನಡೆಸಿಕೊಂಡು ಅವರನ್ನು ಬಿಡುಗಡೆಗೊಳಿಸಿದರು. ಇಸ್ಲಾಮಿನ ಮೊದಲ ನಾವಿಕಾ ಪಡೆ ಹಿಜ್ರಿ 28ರಲ್ಲಿ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹುರ ಕಾಲದಲ್ಲಿ ಮಾಡಲಾಗಿತ್ತು. ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹುರ ಖಿಲಾಫತ್ ಕಾಲದಲ್ಲಿ ನೌಕಾ ಯುದ್ಧ ನಡೆಸಿದ ಮೊದಲ ವ್ಯಕ್ತಿ ಅಮೀರ್ ಮುಆವಿಯ ಆಗಿದ್ದರು. ನಾವಿಕಾ ಯುದ್ಧವನ್ನು ಮಾಡಲು ಹಜರತ್ ಉಮರ್ರೊಡನೆ ಸಹ ಅಮೀರ್ ಮುಆವಿಯ ಅನುಮತಿ ಕೇಳಿದ್ದರು, ಆದರೆ ಅವರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಖಲೀಫರಾದಾಗ ಅಮೀರ್ ಮುಆವಿಯ ಅವರೊಡನೆ ಸಹ ಪದೇ ಪದೇ ಇದರ ಬಗ್ಗೆ ಹೇಳುತ್ತಿದ್ದರು, ಅನುಮತಿಯನ್ನು ಕೇಳುತ್ತಿದ್ದರು. ಕೊನೆಗೆ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಅನುಮತಿ ಕೊಟ್ಟು ಹೀಗೆ ಹೇಳಿದರು, ನಾವಿಕೆ ಪಡೆಗಾಗಿ ನೀನು ಸ್ವಂತ ಜನರನ್ನು ಆಯ್ಕೆ ಮಾಡಬೇಡ, ಚೀಟಿ ಎತ್ತುವುದರ ಮೂಲಕವೂ ಆಯ್ಕೆ ಮಾಡಬೇಡ. ಬದಲಾಗಿ ಅದರ ತೀರ್ಮಾನವನ್ನು ಜನರಿಗೆ ಬಿಟ್ಟುಕೊಡು. ಯಾರು ಸ್ವಂತ ಖುಷಿಯಿಂದ ಈ ಯುದ್ಧದಲ್ಲಿ ಬರಲು ಇಷ್ಟಪಡುತ್ತಾರೋ ಅವರನ್ನು ಕೊಂಡು ಹೋಗು ಮತ್ತು ಅವರಿಗೆ ಸಹಾಯವನ್ನು ಮಾಡು. ಅಮೀರ್ ಮುಆವಿಯ ಹಾಗೆಯೇ ಮಾಡಿದರು. ಅವರು ಅಬ್ದುಲ್ಲಾ ಬಿನ್ ಕೈಸರಿಗೆ ನಾವಿಕಾ ಪಡೆಯ ನೇತೃತ್ವವನ್ನು ವಹಿಸಿಕೊಟ್ಟರು. ಅವರು ಸಮುದ್ರದಲ್ಲಿ ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ 50 ಯುದ್ಧಗಳನ್ನು ಮಾಡಿದರು. ಈ ಎಲ್ಲ ಯುದ್ಧಗಳಲ್ಲೂ ಮುಸ್ಲಿಮರ ಯಾವನೇ ಸೈನಿಕ ಮುಳುಗಿ ಮೃತಪಟ್ಟಿರಲಿಲ್ಲೂ ಇಲ್ಲ. ಬೇರೆ ಯಾವುದೇ ರೀತಿಯ ನಷ್ಟವು ಮುಸ್ಲಿಮರಿಗೆ ಉಂಟಾಗಲಿಲ್ಲ.
ಸ್ವಭಾವಗುಣಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಅತ್ಯಂತ ಹೆಚ್ಚು ಸಾಮ್ಯತೆ ಹಜರತ್ ಉಸ್ಮಾನ್ ರಜಲಾನ್ಹರಿಗೆ ಇತ್ತು ಎಂದು ವರದಿಗಳಲ್ಲಿ ಬರುತ್ತವೆ. ಹಜರತ್ ಅಬ್ದುರ್ರಹ್ಮಾನ್ ಬಿನ್ ಉಸ್ಮಾನ್ ವರದಿ ಮಾಡ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಮಗಳ ಬಳಿಗೆ ಹೋದರು. ಆ ಸಮಯದಲ್ಲಿ ಅವರು ಹಜರತ್ ಉಸ್ಮಾನ್ರ ತಲೆಯನ್ನು ತೊಳೆಯುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹೇ ನನ್ನ ಮಗಳೇ, ಅಬು ಅಬ್ದುಲ್ಲಾ ಎಂದರೆ ಉಸ್ಮಾನ್ರೊಂದಿಗೆ ಉತ್ತಮವಾಗಿ ವರ್ತಿಸು, ಏಕೆಂದರೆ ಅವರು ನನ್ನ ಸಹಾಬರಲ್ಲಿ ಸ್ವಭಾವಗುಣಗಳ ದೃಷ್ಟಿಯಲ್ಲಿ ನನ್ನೊಂದಿಗೆ ಅತ್ಯಂತ ಹೆಚ್ಚು ಸಾಮೀಪ್ಯವನ್ನು ಹೊಂದಿರುವರು. ಹಜರತ್ ಯಹ್ಯಾ ಬಿನ್ ಅಬ್ದುರ್ರಹ್ಮಾನ್ ಬಿನ್ ಹಾತಿ ವರದಿ ಮಾಡ್ತಾರೆ, ನನ್ನ ತಂದೆ ಹೀಗೆ ಹೇಳಿದ್ದಾಗಿ ನಾನು ಕೇಳಿದ್ದೇನೆ. ಮಾತುಗಳನ್ನು ಸಂಪೂರ್ಣವಾಗಿಯೂ ಸುಂದರವಾಗಿಯೂ ಹೇಳುವುದರಲ್ಲಿ ಹಜರತ್ ಉಸ್ಮಾನ್ರಿಗಿಂತ ಉತ್ತಮವಾಗಿ ನಾನು ಯಾರನ್ನೂ ಕಂಡಿಲ್ಲ. ಆದಾಗ್ಯೂ ಅವರು ಹೆಚ್ಚು ಮಾತನಾಡುವುದರಿಂದ ದೂರವಿರುತ್ತಿದ್ದರು. ಹಜರತ್ ಅಬೂ ಹುರೈರಾ ವರದಿ ಮಾಡ್ತಾರೆ, ನಾನು ಹಜರತ್ ಉಸ್ಮಾನ್ರ ಪತ್ನಿಯಾದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಗಳ ಬಳಿಗೆ ಹೋದೆ. ಅವರ ಕೈಯಲ್ಲಿ ಬಾಚಣಿಕೆ ಇತ್ತು. ಅವರು ಹೇಳಿದರು, ಈಗಷ್ಟೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿಂದ ಹೋಗಿರುವರು. ನಾನು ಅವರ ತಲೆಯನ್ನು ಬಾಚಿದೆ. ಆಗ ಹಜರತ್ ಉಸ್ಮಾನ್ರನ್ನು ಹೇಗೆ ಕಾಣುತ್ತೀ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನೊಡನೆ ಕೇಳಿದರು. ಬಹಳ ಉತ್ತಮ ಎಂದು ನಾನು ಹೇಳಿದೆ. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹಾಗಾದರೆ ನೀನು ಸಹ ಅವರೊಡನೆ ಗೌರವಭಾವದಿಂದ ವರ್ತಿಸು, ಏಕೆಂದರೆ ಅವರು ನನ್ನ ಸಹಾಬರಲ್ಲಿ ಸ್ವಭಾವಗುಣಗಳ ದೃಷ್ಟಿಯಲ್ಲಿ ನನ್ನೊಂದಿಗೆ ಅತ್ಯಂತ ಹೆಚ್ಚು ಸಾಮೀಪ್ಯವನ್ನು ಹೊಂದಿರುವರು. ನಾನು ಹಜರತ್ ಉಸ್ಮಾನ್ರ ಪ್ರಸ್ತಾಪವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಇಂದು ಸಹ ನಾನು ಕೆಲವು ಜನಾಜಗಳ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಮೊದಲ ಜನಾಜಾ ಅಹ್ಮದ್ ಬಕ್ಷ್ ಸಾಹಿಬರ ಮಗನಾದ ಮುಬಶಿರ್ ಅಹ್ಮದ್ ಸಾಹಿಬರದ್ದಾಗಿದೆ. ವಕ್ಫ್ ಜದೀದ್ ರಬ್ಬಾದ ಮೌಲ್ಯಂ ಆಗಿದ್ದರು. ಮಾರ್ಚ್ 10ರಂದು ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರು ಡೇರಾ ಗಾಜಿ ಖಾನ್ ಜಿಲ್ಲೆಯ ರಂದಾನ್ ಗ್ರಾಮದವರಾಗಿದ್ದರು. ಜನ್ಮತಃ ಅಹಮದಿಯಾಗಿದ್ದರು. 1990ರಲ್ಲಿ ತರ್ಪಾರ್ಕಾರ್ನಿಂದ ವಕ್ಫೆ ಜದೀದಿನ ಮೌಲ್ಯಂ ಆಗಿ ಸೇವೆ ಸಲ್ಲಿಸಲು ತೊಡಗಿದರು. ಅನಂತರ ವಿವಿಧ ಸಮಯಗಳಲ್ಲಿ ಹಲವು ಸ್ಥಳಗಳಲ್ಲಿ ಮೌಲ್ಯಂ ಮತ್ತು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದರು. ಅವರನ್ನು ಎಲ್ಲಿಗೆ ಕಳುಹಿಸಿದ್ದರೂ ಸದಾ ಅದಕ್ಕೆ ತಯಾರಿರುತ್ತಿದ್ದರು. ಎಂದಿಗೂ ನೆಪಗಳನ್ನು ಹೇಳುತ್ತಿರಲಿಲ್ಲ. ವಕ್ಫನ್ನು ಸದಾ ನಿಷ್ಠೆಯಿಂದ ನಿರ್ವಹಿಸಲು ಪ್ರಯತ್ನಿಸಿದ್ದರು. ಅತ್ಯಂತ ಪರಿಶ್ರಮಿ, ದುವಾ ಮಾಡುವ, ನಿಯತವಾಗಿ ತಹಜ್ಜುದ್ ನಿರ್ವಹಿಸುವ, ಅತ್ಯುತ್ತಮ ಧರ್ಮ ಪ್ರಚಾರಕರಾದ, ಉತ್ತಮ ಭಾಷಣಗಾರರಾದ, ಸ್ನೇಹಮಯಿ, ಅತಿಥಿ ಸತ್ಕಾರ ಮಾಡುವ, ಹಸನ್ಮುಖರಾದ, ವಿನಯವಂತರಾದ ವ್ಯಕ್ತಿಯಾಗಿದ್ದರು ಎಂದು ಅವರ ಬಗ್ಗೆ ಸ್ವಂತ ಮತ್ತು ಪರಜನರು ಹೇಳಿದ್ದಾರೆ. ಸದಾ ಸೌಮ್ಯವಾಗಿ ಮತ್ತು ಮಧುರವಾಗಿ ಮಾತನಾಡುವ ವ್ಯಕ್ತಿಯಾಗಿದ್ದರು. ಆದರೆ ಜಮಾತಿನ ವ್ಯವಸ್ಥೆ ಮತ್ತು ಖಿಲಾಫತಿನ ವಿರುದ್ಧ ಏನಾದರೂ ಆಲಿಸಿದರೆ ತೆರೆದ ಕಡಗದಂತಾಗುತ್ತಿದ್ದರು. ಹೀಗೆ ಹೇಳುವ ವ್ಯಕ್ತಿಯ ಸುಧಾರಣೆ ಮಾಡುವ ತನಕ ಆ ಸಭೆಯಿಂದ ಅವರು ಎದ್ದೇಳುತ್ತಿರಲಿಲ್ಲ. ದಿವಂಗತರು ಪತ್ನಿಯನ್ನಲ್ಲದೆ 2 ಪುತ್ರರನ್ನು ಮತ್ತು 3 ಪುತ್ರಿಯರನ್ನು ಅಗಲಿರುವರು. ಅವರ ಕಿರಿಯ ಮಗನಾದ ಶಾಜಿಲ್ ಅಹ್ಮದ್ ಜಾಮಿಯಾ ಅಹ್ಮದಿಯಾ ರಬ್ವಾದ 3ನೇ ದರ್ಜೆಯ ವಿದ್ಯಾರ್ಥಿಯಾಗಿದ್ದಾರೆ. ಅಲ್ಲಾಹನು ದಿವಂಗತರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಮುಂದಿನ ಜನಾಜಾ ಇಸ್ಲಾಮಾಬಾದ್ ಜಿಲ್ಲೆಯ ಮಾಜಿ ಅಮೀರ್ ಜಮಾತಾದ ಮುನೀರ್ ಅಹ್ಮದ್ ಫರಹ್ ಸಾಹಿಬರದ್ದಾಗಿದೆ. ದೀರ್ಘಕಾಲದ ರೋಗಾವಸ್ಥೆಯ ನಂತರ ಮಾರ್ಚ್ 9ರಂದು ಕೆನಡಾದಲ್ಲಿ 84ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರು 9ರಲ್ಲಿ 1 ಭಾಗದ ವಸೀತ್ ಮಾಡಿದ್ದ ವ್ಯಕ್ತಿಯಾಗಿದ್ದರು. ಇಂಜಿನಿಯರ್ ಮುನೀರ್ ಅಹ್ಮದ್ ಫರಹ್ ಸಾಹಿಬರ ತಾತರ ಹೆಸರು ಹಜರತ್ ಮುನ್ಷಿ ಅಹ್ಮದ್ ಬಕ್ಷ್ ಸಾಹಿಬ್ ಎಂದಾಗಿತ್ತು. ಅವರು ಹಜರತ್ ಮಸೀಮುಲ್ ಇಸ್ಲಾಮರ ಸಹಾಬಿಯಾಗಿದ್ದರು. ಅವರು ಕಾದ್ಯಾನಿಗೆ ಬಂದು 1903ರಲ್ಲಿ ಬಯ್ಯತ್ ಮಾಡುವ ಸೌಭಾಗ್ಯವನ್ನು ಪಡೆದಿದ್ದರು. ಮುನೀರ್ ಸಾಹಿಬರ ತಂದೆ ಹೆಸರು ಡಾಕ್ಟರ್ ಚೌಧರಿ ಅಬ್ದುಲ್ ಅಹದ್ ಸಾಹಿಬ್ ಎಂದಾಗಿತ್ತು. ಅವರು ಅಗ್ರಿಕಲ್ಚರ್ನಲ್ಲಿ MSc ಮತ್ತು PhD ಮಾಡಿದ್ದರು. ಆ ಕಾಲದಲ್ಲಿ PhD ಮಾಡುವುದು ಬಹಳ ಬುದ್ಧಿವಂತ ವಿದ್ಯಾರ್ಥಿಗಳ ಕೆಲಸವಾಗಿತ್ತು. ಅವರು ಸ್ವಲ್ಪ ಕಾಲ ಲೈಲ್ಪುರ್ ಜಮಾತಿನ ಅಮೀರಾಗಿ ಸೇವೆ ಸಲ್ಲಿಸಿದರು. 1944ರಲ್ಲಿ ಅಹಮದಿ ಯುವಕರೊಡನೆ, ವಿಶೇಷವಾಗಿ ವಿಜ್ಞಾನಿಗಳೊಡನೆ ಧರ್ಮದ ಸೇವೆಗಾಗಿ ವಕ್ಫ್ ಮಾಡಲು ಹಜರತ್ ಖಲೀಫತುಲ್ ಮಸೀಹ್ ಸಾನಿ ಮನವಿ ಮಾಡಿದಾಗ ಮುನೀರ್ ಫರಹ್ ಸಾಹಿಬರ ತಂದೆ ಸಹ ವಕ್ಫ್ ಮಾಡಿದ್ದರು. ಸರ್ಕಾರಿ ನೌಕರಿಯನ್ನು ಬಿಟ್ಟು ಕುಟುಂಬ ಸಮೇತ ಕಾದ್ಯಾನಿಗೆ ಸ್ಥಳಾಂತರಗೊಂಡರು. ಅದರ ಖಲೀಫತುಲ್ ಮಸೀಹ್ ಸಾನಿಯರ ನೇರ ಮೇಲ್ನೋಟದಲ್ಲಿ ಫಜಲ್ ಉಮರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಥಾಪನೆಗೊಂಡಿತ್ತು. ಅದರ ಖಲೀಫತುಲ್ ಮಸೀಹ್ ಸಾನಿ ರಜಲಾನ್ಹು ಅವರನ್ನು ಫಜಲ್ ಉಮರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಡೈರೆಕ್ಟರ್ ಆಗಿ ನೇಮಿಸಿದರು. ಅದರೊಂದಿಗೆ ತಾಲೀಮುಲ್ ಇಸ್ಲಾಂ ಕಾಲೇಜಿನಲ್ಲಿ ಸೈನ್ಸ್ ಟೀಚರ್ ಆಗಿಯೂ ನಿಶ್ಚಯಿಸಲ್ಪಟ್ಟರು. ಫರಹ್ ಸಾಹಿಬರು ಯೂನಿವರ್ಸಿಟಿ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗಿನ ಡಿಗ್ರಿ ಪಡೆದರು ಮತ್ತು ಹಲವಾರು ಸ್ಥಳಗಳಲ್ಲಿ ಆರಂಭದಲ್ಲಿ ಕೆಲಸ ಮಾಡಿದರು. ಅನಂತರ ಪಾಕಿಸ್ತಾನ ಸರ್ಕಾರದ ಟೆಲಿಗ್ರಾಫ್ ಆ್ಯಂಡ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿ ಸರ್ವಿಸ್ ಆರಂಭಿಸಿದರು. ಸರ್ವಿಸ್ ಕಾಲದಲ್ಲಿ ಅವರು ದೇಶದ ಬಹುತೇಕ ಪಟ್ಟಣಗಳಲ್ಲಿ ಸೇವೆಗಳನ್ನು ಮಾಡಿದರು. ಹಲವಾರು ದೇಶಗಳಲ್ಲಿ ಪಾಕಿಸ್ತಾನ ಸರ್ಕಾರದ ಪ್ರಾತಿನಿಧ್ಯವನ್ನು ವಹಿಸಿದರು. 1997ರಲ್ಲಿ ಪಾಕಿಸ್ತಾನದ ಟೆಲಿಫೋನ್ ಕಮ್ಯುನಿಕೇಷನ್ ಲಿಮಿಟೆಡ್ನ ಡೈರೆಕ್ಟರ್ ಜನರಲ್ ಎಂಬ ನೆಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ದಿವಂಗತರು ಪತ್ನಿಯನ್ನಲ್ಲದೆ 2 ಪುತ್ರರನ್ನು ಮತ್ತು 2 ಪುತ್ರಿಯರನ್ನು ಅಗಲಿರುವರು. ಅಲ್ಲಾಹನು ಅವರ ಮಕ್ಕಳಿಗೂ ಅವರ ಹೆಜ್ಜೆಗುರುತುಗಳನ್ನು ಹಿಂಬಾಲಿಸುವ ಸೌಭಾಗ್ಯವನ್ನು ನೀಡಲಿ. ರಾವಲ್ಪಿಂಡಿಯಲ್ಲಿ ನೆಲೆಸಿದ್ದ ವೇಳೆ ಮಜ್ಲಿಸ್ ಖುದ್ದಾಮುಲ್ ಅಹಮದಿಯಾದ ಜಿಲ್ಲಾ ಕಾಯಿದಾಗಿ ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಅವರು ಪಡೆದಿದ್ದರು.
ಅದು 1974ರ ವಿಷಮ ಪರಿಸ್ಥಿತಿಯ ಕಾಲವಾಗಿತ್ತು. 1977ರಲ್ಲಿ ಇಸ್ಲಾಮಾಬಾದಿನಲ್ಲಿ ಸ್ಥಿರವಾಸ ಮಾಡಿದ ನಂತರ ಹಲವು ರೀತಿಯ ಸೇವೆಗಳನ್ನು ಮಾಡುವ ಸೌಭಾಗ್ಯವನ್ನು ಅವರು ಪಡೆದರು. 1990ರಲ್ಲಿ ನಾಯಿಬ್ ಅಮೀರ್ ಅವ್ವಲ್ ಆಗಿ ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಪಡೆದರು. ಅನಂತರ ಅವರು ನಿವೃತ್ತರಾದಾಗ ವಕ್ಫ್ ಸ್ವೀಕರಿಸಲು ಹಜರತ್ ಖಲೀಫತುಲ್ ಮಸೀಹ್ ರಾಬಿಯರ ಸನ್ನಿಧಿಯಲ್ಲಿ ಸ್ವತಃ ವಿನಂತಿಸಿದರು. ಅದು ಸ್ವೀಕರಿಸಲ್ಪಟ್ಟಿತು. ಅನಂತರ 1999ರಲ್ಲಿ ಇಸ್ಲಾಮಾಬಾದ್ ಪಟ್ಟಣದ ಮತ್ತು ಜಿಲ್ಲೆಯ ಅಮೀರ್ ಆಗಿ ಸೇವೆ ಸಲ್ಲಿಸುವ ಜವಾಬ್ದಾರಿ ಸಿಕ್ಕಿತು. ಪ್ರಭಾವದಲ್ಲಿ ಅವರ ಕೆಲಸವಾದ ಡೈರೆಕ್ಟ್ ಡೈಲಿಂಗಿನ ಸೌಕರ್ಯವನ್ನು ಒದಗಿಸಲು ಅವರು ಡಿಜಿಟಲ್ ಎಕ್ಸ್ಚೇಂಜಿನ ಸ್ಥಾಪನೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದರು. ಕೇಂದ್ರ ಫೈನಾನ್ಸ್ ಕಮಿಟಿಯ ಮೆಂಬರ್ ಆಗಿದ್ದರು. IAAEಯ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದರು. ಹಲವು ವಿಭಾಗಗಳಲ್ಲಿ ಅವರಿಗೆ ಗೌರವಾರ್ಥವಾಗಿಯೂ ಅಲ್ಲದೆಯೂ ಸೇವೆ ಸಲ್ಲಿಸುವ ಸೌಭಾಗ್ಯ ಸಿಕ್ಕಿತ್ತು. 1996ರಲ್ಲಿ ಫಜಲೆ ಉಮರ್ ಫೌಂಡೇಶನ್ನ ಡೈರೆಕ್ಟರ್ ಆಗಿ ಅವರನ್ನು ಖಲೀಫತುಲ್ ಮಸೀಹ್ ರಾಬಿ ರಹಮುಲ್ಲಾ ನಿಶ್ಚಯಿಸಿದ್ದರು. ಮರಣದವರೆಗೆ ಅವರು ಇದರಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. 1980ರಲ್ಲಿ ಅದರ ಖಲೀಫತುಲ್ ಮಸೀಹ್ ಸಾಲಿಸ್ರ ಕಾಲದಲ್ಲಿ ಪ್ರಭುವಾದ ಜಲಸಾಸ್ಥಾನದ ಸಂದರ್ಭದಲ್ಲಿ ವಿದೇಶದ ಅತಿಥಿಗಳಿಗಾಗಿ ಜಲಸಾಸ್ಥಾನದ ಭಾಷಣಗಳ ತರ್ಜುಮೆಯ ಸೌಲಭ್ಯವನ್ನು ಶುರು ಮಾಡಲಾಗಿತ್ತು. ಆಗ ಅಹಮದಿ ಇಂಜಿನಿಯರ್ಗಳ ಒಂದು ಟೀಮನ್ನು ತಯಾರು ಮಾಡಲಾಗಿತ್ತು. ಅದರಲ್ಲೂ ಅವರು ಬಹಳ ಪರಿಶ್ರಮದಿಂದ ಕೆಲಸ ಮಾಡಿದ್ದರು. ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ಸೌಭಾಗ್ಯ ಪಡೆದರು. ಆ ಟೀಮಿನ ಮುಖ್ಯ ವ್ಯವಸ್ಥಾಪಕರು ಸಹ ಮುನೀರ್ ಫರ್ಹದ್ ಸಾಹಿಬರೇ ಆಗಿದ್ದರು. 1984ರಲ್ಲಿ ಹಜರತ್ ಖಲೀಫತುಲ್ ಮಸೀಹ್ ರಾಬಿ ರಹಮುಲ್ಲಾ ಇಂಗ್ಲೆಂಡಿಗೆ ವಲಸೆ ಹೋದ ನಂತರ ಅವರು UK ಜಲಸಾಸ್ಥಾನದಲ್ಲಿ ಪ್ರತಿ ವರ್ಷ ನಿಯತವಾಗಿ ಬರುತ್ತಿದ್ದರು ಮತ್ತು ಟ್ರಾನ್ಸ್ಲೇಷನ್ನ ವ್ಯವಸ್ಥೆ ಮಾಡಿ ಜನರಿಗೆ ತಲುಪಿಸುವ ಕೆಲಸ ಅವರಿಗೆ ವಹಿಸಲಾಗುತ್ತಿತ್ತು. ಬಹಳ ಉತ್ತಮ ರೀತಿಯಲ್ಲಿ ಅವರು ಈ ಕೆಲಸವನ್ನು ಮಾಡಿದ್ದರು. ಬಹಳ ಪರಿಶ್ರಮದಿಂದ ಕೆಲಸ ಮಾಡುತ್ತಿದ್ದರು. ಅವರು ಅಮೀರಾದ ಕಾಲದಲ್ಲಿ ಇಸ್ಲಾಮಾಬಾದ್ನಲ್ಲೂ ಜಮಾತಿನ ಹಲವಾರು ಕಟ್ಟಡಗಳ ನಿರ್ಮಾಣವಾಗಿತ್ತು. ಅವರೊಬ್ಬ ಮಗನು ಹೇಳುತ್ತಾನೆ, ಜಮಾತಿನ ಕೆಲಸಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಲು ಉಪದೇಶಿಸುತ್ತಿದ್ದರು. ಸರ್ಕಾರಿ ನೌಕರಿ ಮಾಡುತ್ತಿದ್ದರೂ ಜಮಾತಿನ ಕೆಲಸಗಳಲ್ಲಿ ಸದಾ ಮುಂದಿದ್ದರು. ನೌಕರಿಯಿಂದ ನೇರವಾಗಿ ಜಮಾತಿನ ಆಫೀಸಿಗೆ ಹೋಗುತ್ತಿದ್ದರು ಮತ್ತು ಜಮಾತಿನ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದರು. ಪ್ರತಿ ವರ್ಷ ಜಲಸಸ್ಥಾನ UKಗಾಗಿ ರಜೆಗಳನ್ನು ಉಳಿತಾಯ ಮಾಡಿ ಇರಿಸುತ್ತಿದ್ದರು. ಅಹಮದಿಯಾದ ಕಾರಣದಿಂದ ಅವರ ಪೋಸ್ಟಿಂಗ್ ಬಹಳ ದೂರದ ಪ್ರದೇಶವಾದ ಡೇರಾ ಇಸ್ಮಾಯಿಲ್ ಖಾನಿನಲ್ಲಿ ಆಗಿತ್ತು. ಅವರನ್ನು ಪುನಃ ಇಸ್ಲಾಮಾಬಾದಿನಲ್ಲಿ ಪೋಸ್ಟಿಂಗ್ ಮಾಡದಿರಲು ಆ ಕಾಲದ ಪ್ರಧಾನಮಂತ್ರಿಯಾದ ಭುಟ್ಟೋ ಹೇಳಿದ್ದರು. ಆದರೆ ಅಲ್ಲಾಹನ ಕೃಪೆಯಿಂದ ಅವರ ಪೋಸ್ಟಿಂಗ್ ಪುನಃ ಇಸ್ಲಾಮಾಬಾದಿನಲ್ಲಿ ಆಗಿತ್ತು. ಅಲ್ಲಿಂದ ಅವರಿಗೆ ಹಲವಾರು ದೇಶಗಳಿಗೆ ಸರ್ಕಾರಿ ಪ್ರತಿನಿಧಿಯಾಗಿ ಹೋಗಲು ಸೌಭಾಗ್ಯ ಸಿಕ್ಕಿತ್ತು. ಅಲ್ಲಾಹನು ಅವರೊಡನೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಮುಂದಿನ ಜನಾಜಾ ರಾವಲ್ಪಿಂಡಿ ಜಿಲ್ಲೆಯ ಮಾಜಿ ಅಮೀರ್ ಆಗಿದ್ದ ರಿಟೈರ್ಡ್ ಬ್ರಿಗೇಡಿಯರ್ ಮೊಹಮ್ಮದ್ ಲತೀಫ್ ಸಾಹಿಬರದ್ದಾಗಿದೆ. ಫೆಬ್ರವರಿ 28ರಂದು 77ನೇ ವಯಸ್ಸಿನಲ್ಲಿ ಅವರು ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಬ್ರಿಗೇಡಿಯರ್ ಲತೀಫ್ ಸಾಹಿಬರು ತನ್ನ ತಂದೆಯೊಂದಿಗೆ ಸುಮಾರು 1955ರಲ್ಲಿ ಅಹಮದಿ ಸ್ವೀಕರಿಸಿದರು. ಬ್ರಿಗೇಡಿಯರ್ ಸಾಹಿಬರ ತಂದೆ 2000ರಲ್ಲಿ ನಿಧನರಾದರು. ಅನಂತರ ಅವರ ಕುಟುಂಬದಲ್ಲಿ ಬ್ರಿಗೇಡಿಯರ್ ಸಾಹಿಬರು ಮಾತ್ರ ಅಹಮದಿಯಾಗಿದ್ದರು. ಅವರ ಪತ್ನಿ, 2 ಪುತ್ರರು ಮತ್ತು 2 ಪುತ್ರಿಯರಿಗೆ ಅವರ ಹೆಜ್ಜೆ ಗುರುತನ್ನು ಹಿಂಬಾಲಿಸಲು ಅಲ್ಲಾಹನು ಸೌಭಾಗ್ಯ ನೀಡಲಿ. 2000ರಲ್ಲಿ ನಿವೃತ್ತರಾದ ನಂತರ ತನ್ನ ಎಲ್ಲ ಸಮಯವನ್ನು ಜಮಾತಿನ ಸೇವೆಗಳಿಗಾಗಿ ಖರ್ಚು ಮಾಡಿದರು. ರಾವಲ್ಪಿಂಡಿಯ ಜಿಲ್ಲಾ ಅಮೀರ್ ಮತ್ತು ಸೆಕ್ರೆಟರಿ ಉಮರೇ ಆಗಿದ್ದರು. 2019ರಿಂದ 2021ರಲ್ಲಿ ಅವರ ಮರಣದ ತನಕ ರಾವಲ್ಪಿಂಡಿ ಜಿಲ್ಲೆಯ ಅಮೀರ್ ಆಗಿ ಸೇವೆ ಸಲ್ಲಿಸುವ ಸೌಭಾಗ್ಯ ಪಡೆದರು. ಸುಮಾರು 20 ವರ್ಷಗಳವರೆಗೆ ಜಮಾತಿನ ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಪಡೆದರು. ಬಹಳ ಸಹಾನುಭೂತಿ ಹೊಂದಿದ್ದ, ಬಡವರ ಬಗ್ಗೆ ಕಾಳಜಿ ವಹಿಸುತ್ತಿದ್ದ ಮತ್ತು ಜಮಾತಿನ ಸೇವೆಯನ್ನು ಅಲ್ಲಾಹನ ಕೃಪೆಯೆಂದು ಅರಿತುಕೊಂಡು ಮಾಡುವರಾಗಿದ್ದರು. ತನ್ನ ಮಕ್ಕಳಿಗೂ ಇದನ್ನೇ ಉಪದೇಶಿಸುತ್ತಿದ್ದರು. ಕೊನೆಯ ತೀವ್ರ ರೋಗಾವಸ್ಥೆಯ ವೇಳೆಯೂ ಜಮಾತಿನ ಸೇವೆಗಾಗಿ ಕೇಂದ್ರದಿಂದ ಹುದ್ದೆದಾರರಲ್ಲಿ ಯಾರೇ ಕರೆದರೂ ಬೇಗನೆ ಹೋಗುತ್ತಿದ್ದರು. ತನ್ನ ರೋಗದ ಪರಿವೆ ಮಾಡುತ್ತಿರಲಿಲ್ಲ. ಕ್ಯಾನ್ಸರ್ ಕಾಯಿಲೆ ಇತ್ತು. ಅದರೊಂದಿಗೆ ತನ್ನ ಚಿಕಿತ್ಸೆ ಸಹ ನಡೆಸುತ್ತಿದ್ದರು. ಹೀಗಿದ್ದರೂ ಸೇವೆಗಾಗಿ ಸದಾ ಹಾಜರಿರುತ್ತಿದ್ದರು. ಎಂದಿಗೂ ನಿರಾಕರಿಸುತ್ತಿರಲಿಲ್ಲ. ಅಲ್ಲಾಹನ ಅವರೊಡನೆ ಮಗ್ಫಿರತ್ ಮತ್ತು ಕಾರಣದಿಂದ ವರ್ತಿಸಲಿ. ಮುಂದಿನ ಜನಾಜಾ ಕಿರ್ಗಿಸ್ತಾನದ ಅಹಮದಿಯಾದ ಸನ್ಮಾನ್ಯ ಕೊನೊಕ್ ಬೇಕ್ ಉಮರ್ ಬೇಕವರದಾಗಿದೆ. ಫೆಬ್ರವರಿ 22ರಂದು 67ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಕಿರ್ಗಿಸ್ತಾನದ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಇಲಿಯಾಸ್ ಕುಬಾಟೋವ್ ಬರೆಯುತ್ತಾರೆ, ನನಗೆ ಸನ್ಮಾನ್ಯ ಕೊನೋಕ್ ಬೇಗ್ ಸಾಹಿಬ್ರೊಂದಿಗೆ 15 ವರ್ಷಗಳಿಗಿಂತ ಹೆಚ್ಚು ಕಾಲದ ಸಂಬಂಧವಿದೆ. ದಿವಂಗತರು ಕಿರ್ಗಿಸ್ತಾನ ಜಮಾತಿನ ಆರಂಭಿಕ ಅಹಮದಿಯರಲ್ಲಿ ಒಬ್ಬರಾಗಿದ್ದರು. ಅವರು 2000ರಲ್ಲಿ ಅಹಮದಿ ಸ್ವೀಕರಿಸಿದ್ದರು. ದಿವಂಗತರು ಬಹಳ ನಿಷ್ಠಾವಂತ, ಪ್ರಾಮಾಣಿಕ ಅಹಮದಿಯಾಗಿದ್ದರು. ಸದಾ ಜಮಾತಿನ ಪ್ರೋಗ್ರಾಂಗಳಲ್ಲಿ ಭಾಗವಹಿಸುತ್ತಿದ್ದರು. ನಿಯತವಾಗಿ ಜಮಾತಿನ ಚಂದಗಳಲ್ಲಿ ಮತ್ತು ಇತರ ಆರ್ಥಿಕ ತ್ಯಾಗಗಳಲ್ಲಿ ಭಾಗಿಯಾಗುತ್ತಿದ್ದರು. ಸಮಯಕ್ಕೆ ಸರಿಯಾಗಿ ತಮ್ಮ ವಾಗ್ದಾನಗಳನ್ನು ಈಡೇರಿಸುತ್ತಿದ್ದರು. ಸಮಯಕ್ಕೆ ಸರಿಯಾಗಿ 5 ಹೊತ್ತಿನ ನಮಾಜುಗಳನ್ನು ನಿರ್ವಹಿಸುತ್ತಿದ್ದರು. ನಿಯತವಾಗಿ ತಹಜುದ್ ಅನುಷ್ಠಿಸುತ್ತಿದ್ದರು.
ಸೋವಿಯತ್ ಯೂನಿಯನ್ನ ಕಾಲಘಟ್ಟದಲ್ಲಿ ತನ್ನ ಯೌವನದ ಕಾಲದಲ್ಲಿ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಮತ್ತು ಸ್ಥಾಪನೆಗಳಲ್ಲಿ ಮುಖ್ಯ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದರು ಮತ್ತು ತನ್ನ ಪ್ರಾಮಾಣಿಕತೆ, ಸಭ್ಯತೆ ಹಾಗೂ ಪರಿಶ್ರಮದ ಕಾರಣದಿಂದ ಬಹಳವಾಗಿ ಪ್ರಶಂಸಿಸಲ್ಪಡುತ್ತಿದ್ದರು. ಕೆಲಸ ಮಾಡದೇ ಇರುತ್ತಿದ್ದ ಜೀವಿತದ ಕೊನೆಯ ಕಾಲದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡುತ್ತಿದ್ದರು. ವಿಶೇಷವಾಗಿ ಇಸ್ಲಾಮಿನ ಪುಸ್ತಕಗಳನ್ನು ಮಾರಾಟ ಮಾಡುತ್ತಿದ್ದರು. ಜಮಾತಿನ ಧಾರ್ಮಿಕ ಕೆಲಸಗಳ ಮೇಲೆ ಕಿರ್ಗಿಸ್ತಾನದಲ್ಲಿ ನಿರ್ಬಂಧ ಹೇರುವುದಕ್ಕೆ ಮುಂಚಿತವಾಗಿ ಅವರು ಜಮಾತಿನ ಪುಸ್ತಕಗಳನ್ನು ಮತ್ತು ಜಮಾತಿನ ಪವಿತ್ರ ಕುರಾನಿನ ತರ್ಜುಮೆಯನ್ನು ನೇತವಾಗಿ ವಿತರಣೆ ಮಾಡುತ್ತಿದ್ದರು. ತನ್ನ ತಬ್ಲೀಗಿನ ಮೂಲಕ ಹಲವಾರು ಜನರಿಗೆ ಅಹ್ಮದಿಯತ್ತಿನ ಸಂದೇಶ ತಲುಪಿಸಿದ್ದರು. ದಿವಂಗತರು ತನ್ನ ಪತ್ನಿಯನ್ನಲ್ಲದೆ 7 ವರ್ಷದ ಮಗನನ್ನು ಅಗಲಿರುವರು. ಇವರು ದಿವಂಗತರ 2ನೇ ಪತ್ನಿಯಾಗಿರುವರು. ಮೊದಲ ಪತ್ನಿಯನ್ನು ತಲಾಕ್ ಮಾಡಿದ್ದರು. ಅವರಿಗೂ ಯುವ ಮಕ್ಕಳಿದ್ದಾರೆ. ಬಹುಶಃ ಅವರು ಅಹ್ಮದಿಯಲ್ಲ. ಅಲ್ಲಾಹನು ಅವರಿಗೂ ಅಹ್ಮದಿಯತ್ ಸ್ವೀಕರಿಸುವ ಸೌಭಾಗ್ಯ ನೀಡಲಿ. ಅಲ್ಲಾಹನು ದಿವಂಗತರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಮೊಬಲಿಗ್ ಸಾಹೇಬರು ಬರೆಯುತ್ತಾರೆ, ರಷ್ಯನ್ ಭಾಷೆಯಲ್ಲಿ ಪವಿತ್ರ ಕುರಾನಿನ ತರ್ಜುಮೆ ಪ್ರಕಾಶನಗೊಂಡಾಗ ಕೆಲವು ತಪ್ಪುಗಳನ್ನು ಅವರು ತಿದ್ದಿದ್ದರು. ಆಗ ಅವರೊಡನೆ ಪವಿತ್ರ ಕುರಾನನ್ನು ಪೂರ್ಣವಾಗಿ ಓದಿ ತಪ್ಪುಗಳನ್ನು ತಿದ್ದಲು ನಾನು ಹೇಳಿದೆ. ಅವರು 10-15 ದಿನಗಳಲ್ಲಿ ಸಂಪೂರ್ಣ ಪವಿತ್ರ ಕುರಾನಿನ ತರ್ಜುಮೆ ಓದಿಕೊಂಡು ತಪ್ಪುಗಳನ್ನು ತಿದ್ದಿದ್ದರು. ಮೊಬಲಿಗ್ ಸಾಹೇಬರು ಬರೆಯುತ್ತಾರೆ, ನಮಾಜ್ಗಾಗಿ ಅತ್ಯಂತ ಉತ್ತಮ ರೀತಿಯಲ್ಲಿ ವಜೂ ಮಾಡುತ್ತಿದ್ದರು. ಅವರು ನಮಾಜ್ ಅನುಷ್ಠಿಸುವುದನ್ನು ನೋಡಿದರೆ ನಮಗೂ ಅವರಂತೆ ಆಗಲು ಬಯಕೆ ಉಂಟಾಗುತ್ತಿತ್ತು. ಸನ್ಮಾನ್ಯ ಅಜ್ಗೇಂಬಾ ಆರ್ತೂರ್ ಸಾಹೇಬರು ಹೇಳುತ್ತಾರೆ, ಸತ್ಯವೇನೆಂದರೆ ನೋಕ್ಸ್ ಬೇಗ್ ಸಾಹೇಬ್ರೆ ನನಗೆ ಅಹ್ಮದಿಯತ್ತಿನ ಸಂದೇಶವನ್ನು ತಲುಪಿಸಿದ್ದರು. ಯಾವಾಗಲೆಲ್ಲ ಪ್ರಶ್ನೆ ಕೇಳಿದ್ದರು. ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಅವರು ಅದಕ್ಕೆ ಉತ್ತರ ನೋಡುತ್ತಿದ್ದರು. ಅವರ ಉತ್ತರಗಳು ತಾರ್ಕಿಕ, ಬುದ್ಧಿ ಮತ್ತು ಯುಕ್ತಿಯಿಂದ ಕೂಡಿದ್ದಾಗಿದ್ದು. ಸನ್ಮಾನ್ಯ ನೋಕ್ ಬೇಗ್ ಸಾಹೇಬರು ಬಹಳ ಉನ್ನತ ಸ್ವಭಾವಗಳನ್ನು ಹೊಂದಿದ್ದ ವ್ಯಕ್ತಿಯಾಗಿದ್ದರು. ಸಹನೆ ಮತ್ತು ತಾಳ್ಮೆ ಹೊಂದಿದ್ದ ವ್ಯಕ್ತಿಯಾಗಿದ್ದರು. ಅವರು ಸ್ವಭಾವಗುಣ ಮತ್ತು ಅವರ ವಿಶೇಷತೆಯ ಕಾರಣದಿಂದಲೇ ನಾನು ಅಹ್ಮದಿಯತ್ ಪ್ರವೇಶಿಸಿದ್ದೆ. ಖಲೀಫತುಲ್ ಮಸೀಹರು ಉಪವಾಸ ಮಾಡಲು ಮತ್ತು ವಿಶೇಷ ಪ್ರಾರ್ಥನೆಗಳನ್ನು ಮಾಡಲು ಹೇಳಿದಾಗ ಅವರು ಸೋಮವಾರ ಮತ್ತು ಗುರುವಾರದಂದು ಉಪವಾಸ ಮಾಡುತ್ತಿದ್ದರು. ವಾರದಲ್ಲಿ 1 ದಿನ ಉಪವಾಸ ಮಾಡಲು ಅವರೊಡನೆ ಹೇಳಲ್ಪಡುವಾಗ ಅವರು ಹೀಗೆ ಹೇಳುತ್ತಿದ್ದರು, ಖಿಲಾಫತಿನ ಪ್ರತಿಸ್ವರಕ್ಕೆ ಸನ್ನದ್ಧನಾಗುವ ವ್ಯಕ್ತಿಯಾಗಲಿಕ್ಕಾಗಿ ನಾನು ಸೋಮವಾರ ಮತ್ತು ಗುರುವಾರ 2 ದಿನಗಳು ಉಪವಾಸ ಇರಿಸುತ್ತೇನೆ. ಖಿಲಾಫತಿನ ಪ್ರೇಮಿಯಾಗಿದ್ದರು. ಖುತ್ಮಾ ಜುಮಾ ನಿಯತವಾಗಿ ರಷ್ಯನ್ ಭಾಷೆಯಲ್ಲಿ ಕೇಳುತ್ತಿದ್ದರು. ಬಹಳ ವಿನಯವಂತ, ಹಸನ್ಮುಖ ವ್ಯಕ್ತಿಯಾಗಿದ್ದರು. ಮೊದಲು ಹೇಳಿದಂತೆ ಬಹಳ ಆಸಕ್ತಿಯಿಂದ ತಬ್ಲೀಗ್ ಮಾಡುತ್ತಿದ್ದರು. ಅಲ್ಲಾಹನು ಅವರೊಡನೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಅಲ್ಲಾಹನು ಎಲ್ಲ ದಿವಂಗತರ ಪದವಿಗಳನ್ನು ಉನ್ನತಗೊಳಿಸಲಿ. ಅವರ ಮಕ್ಕಳಿಗೂ ಅವರ ಒಳಿತುಗಳನ್ನು ಜಾರಿಯಲ್ಲಿರಿಸಲು ಸೌಭಾಗ್ಯ ನೀಡಲಿ. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.